ಇವರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು. ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತವರು. ಯಂಗ್ ಅಂಡ್ ಎನರ್ಜೆಟಿಕ್ ಸ್ಪೀಕರ್ ಯುಟಿ ಖಾದರ್. ಸ್ಪೀಕರ್ ಅನ್ನೋ ಜವಾಬ್ದಾರಿ ಹೇಗಿದೆ ಸರ್? ಆ ಸೀಟಲ್ಲಿ ಕೂತ್ಕೊಂಡಾಗ ನಮ್ಗೆ ಸಂಪೂರ್ಣವಾದ ಅಧಿಕಾರ ಬಂದಂತೊಂದು ಭಾವನೆ. ಇತಿಹಾಸದಲ್ಲಿ ನೀವು ಮೊದಲ ಮುಸ್ಲಿಂ ಸ್ಪೀಕರ್. ಎಲ್ಲರಿಗೂ ಕೂಡ ಅದರಲ್ಲಿ ಕೂತ್ಕೊಳ್ಳುವಂತ ಧೈರ್ಯ, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬರುವುದಿಲ್ಲ. ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ. ಸ್ಪೀಕರ್ ಸ್ಥಾನಕ್ಕೆ ಮೊದಲನೇ ಬಾರಿ ನಿಮ್ಗೆ ಹೈಕಮಾಂಡ್ ಮಾತಾಡಿದಾಗ ಅಥವಾ ಸಿಎಂ ಸಿದ್ದರಾಮಯ್ಯ ಸರ್ ಮಾತಾಡಿದಾಗ ನಿಮ್ಗೆ ಏನ್ ಅನಿಸ್ತು? ಏನಂತ ಅಪ್ರೋಚ್ ಮಾಡಿದ್ರಿ ಸರ್? ಪಕ್ಷದ ಹಿರಿಯ ನಾಯಕರು ಇದನ್ನು ಕೇಳಿದಾಗ ಅದು ನನ್ನ ಕರ್ತವ್ಯ. ಸರ್ಕಾರ ಇವಾಗ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ರಸ್ತೆ ನಿರ್ಮಾಣ ಮಾಡುದು, ಬ್ರಿಡ್ಜ್ ಕಟ್ಟುದು, ಬ್ಯಾರೇಜ್ ಕಟ್ಟುದು, ಇದು ಅಭಿವೃದ್ಧಿ ಅಲ್ಲ. ಇವತ್ತು ಏನು ಗ್ಯಾರಂಟಿ ಸ್ಕೀಮ್ ಖರ್ಚು ಮಾಡ್ತಾರೆ ಅದು ಇಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಸ್ಪೀಕರ್ ನೀವು. ಈ ವಿಧಾನಸೌಧ ಇದು ನಮ್ಮ ವಿಧಾನಸೌಧ ಅಂತ ಹೇಳಿ ಈ ರಾಜ್ಯ ಪ್ರತಿಯೊಂದು ಜನರಿಗೂ ಕೂಡ ಭಾವನೆ ಬರಬೇಕು. ಎಲ್ಲರಿಗೂ ಕೂಡ MLC ಆಗ್ತದ? ಇಲ್ಲ. ಎಲ್ಲರಿಗೂ ಅಧಿಕಾರಿಗಳಾಗ್ತದೆ? ಇಲ್ಲ. ಅದನ್ನ ನೋಡ್ಲಿಕ್ಕೆ, ಒಳಗೆ ಬರ್ಲಿಕ್ಕೆ, ಜೀವನದ ಒಮ್ಮೆ ಅದು ಒಳಗೆ ಹೋಗ್ಬೇಕೆಂಬ ಆಶೆ ಏನಿದೆ ಅದನ್ನ ಈಡೇರಿಸುವ ಕೆಲಸ. ಇರೋ ಸ್ಪೀಕರ್ಗಳ ಆಯ್ಕೆ ಆಗಿರೋದ್ರಲ್ಲಿ ನೀವು ಹೆಂಗೆ? ಸರಿಯಾಗಿ ಕನ್ನಡ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ಲ, ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ರಾಜ್ಯಕ್ಕೆ ನೀವು ಚಾಲಕನಾಗಬೇಕು, ನೀವು ರಾಜ್ಯಕ್ಕೆ ಅದು ಶಕುನಿ ಆಗಬಾರ್ದು. ಕನ್ನಡದ ಜೊತೆಗೆ ನೀವು ತುಳು ಭಾಷೆಯನ್ನ ಕೂಡ ಕೆಲವೊಂದು ಬಾರಿ ಬಳಸಿದ್ರಿ ಅಂತ ಕೆಲವೊಂದು ಗದ್ದಲಗಳಾಯ್ತು. ಯಾವುದೇ ಭಾಷೆಯನ್ನು ಕೂಡ ಬಳಸೋದು ತಪ್ಪಿಲ್ಲ. ಕೆಲವೊಮ್ಮೆ ಕರಾವಳಿಯ ಬಗ್ಗೆ ಬಂದಾಗ ಸ್ವಲ್ಪ ವ್ಯಾಪಕ ಜಾಸ್ತಿ ಬರ್ತದೆ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ಗೇನಾದ್ರೂ ಸ್ವಲ್ಪ ತುಳು ಭಾಷೆನಲ್ಲಿ ಹೇಳ್ಕೊಡಿ ಸರ್. ನನ್ಗೆ ಒಂದೇ ಒಂದು ಪದ ಗೊತ್ತಿದೆ, ಎಂಚ ಉಲ್ಲಾರೋ ಹುಷಾರುಲ್ಲೆ. ನೀವು ರಾಜಕೀಯಕ್ಕೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್? ತಂದೆ ಶಾಸಕರಾಗಿದ್ದರು ಕೂಡ ನಾನು ಮತ್ತು ಸಕ್ರಿಯವಾಗಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ರಾಜಕೀಯದ ಗರಡಿಯಲ್ಲಿ ಪಳಗಿ ಬಂದವನು. ಶಾಸಕರಾಗಿ ಗೆದ್ದಂತಹ ದಿನ ಫಸ್ಟ್ ನೀವು ಓಟಿಗೆ ನಿಂತಾಗ ಪಕ್ಷವನ್ನು ನೋಡಿ ಜಾಸ್ತಿ ನಿಮ್ಗೆ ಓಟ್ ಕೊಡ್ತಾರೆ. ದ ಗ್ರೇಟ್ ಸನ್ ಆಫ್ ಇಂಡಿಯಾ ಅವಾರ್ಡ್ ಕೂಡ ಬಂದಿದೆ. ಅದು ನನಗೆ ಇನ್ನಷ್ಟು ಸರಿಯಾಗಿ ಕೆಲಸ ಮಾಡಲು ಸಿಕ್ಕುವಂತ ಜವಾಬ್ದಾರಿ. ಐ ಟೇಕ್ ಇಟ್ as a responsibility. ಈ ಬಾರಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗುವುದು ಸರ್? ಈ ಮಾಧ್ಯಮ ಏನ್ ಅದನ್ನು ಹೈಲೈಟ್ ಮಾಡ್ತಾರೆ ಅದು ಅಲ್ಲಿ ಚರ್ಚೆ ಆಗ್ತದೆ. ಒಂದಷ್ಟು ಪ್ರೊಟೆಸ್ಟ್ಗಳು ಶುರುವಾಗುತ್ತೆ. ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಕೋಮುಗಲಭೆ ಅನ್ನೋದು ನಡೀತಾನೆ ಇರುತ್ತೆ. ಅದಕ್ಕೆ ಈ ಕಾರಣ ಏನ್ ಅನ್ಸುತ್ತೆ? ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸದನದಲ್ಲಿ ಏನ್ ಮಾತಾಡಿದ್ರು ಕೂಡ ಕೆಲವೊಂದ್ಸಲ ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡೋದು ನಾನು ಅಭಿನಂದಿಸ್ತೇನೆ. ಇಟ್ ಇಸ್ ಒನ್ ಆಫ್ ದ ಟ್ಯಾಲೆಂಟ್. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಫ್ಯಾಮಿಲಿ ಟೈಮ್ ಕೊಡಕ್ ಆಗುತ್ತೆ ಸರ್? ಎಲ್ಲ ಪ್ಲಾನ್ ಮಾಡಿ ರೆಡಿಯಾಗಿ ಹೋಗುವಾಗ ಏನಾದ್ರು ಒಂದು ಬರ್ತದೆ, ಅದು ನಾವು ಕ್ಯಾನ್ಸಲ್ ಮಾಡ್ತೇವೆ. ನಿಮ್ಮ ರಾಜಕೀಯದ ಮುಂದಿನ ಗುರಿ ಏನು ಸರ್? ಏನಿಲ್ಲದಿದ್ರು ಕೂಡ ನಾನು ಜನಸಂಘ ಕೆಲಸ ಮಾಡಿದ್ದು ನಾನು ಇರ್ತೇನೆ. ನಾನು ಸಂತುಷ್ಟನಾಗಿದ್ದೇನೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ವ್ಯೂಗೆ ಸ್ವಾಗತ. ನಾನು ಸೌಮ್ಯ ಸುಬ್ನಳ್ಳಿ. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ರು ಸ್ಪೆಷಲ್ ಗೆಸ್ಟ್ ಅನ್ನ ನಿಮ್ಗೆ ಪರಿಚಯ ಮಾಡುತ್ತಾ ಇದ್ದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಇವರು ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು. 5 ಬಾರಿ ಶಾಸಕರಾಗಿ ಗೆದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವಂತವರು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತವರು ಯಂಗ್ ಅಂಡ್ ಎನರ್ಜೆಟಿಕ್ ಸ್ಪೀಕರ್ ಯುಟಿ ಖಾದರ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನನಗೆ ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ ಐ ಕಾಂಗ್ರಾಚುಲೇಟ್ ಯು. ನಿಮ್ಮ ಟೀಮ್ ಅನ್ನು ಅಭಿನಂದಿಸ್ತೇನೆ. ಸರ್ವ ಜನರಿಗೂ ಕೂಡ ನಮ್ಮ ಅನಿಸಿಕೆಗಳು ಏನಿದ್ರೆ, ಜನರ ಅಭಿಪ್ರಾಯ ಏನಿದೆ ಹಂಚುವಂತ ಅವಕಾಶ ಮಾಡಿಕೊಡ್ತಿದ್ದೀವಿ. ಸೊ ನಿಮ್ಮನ್ನು, ನಿಮ್ಮ ತಂಡವನ್ನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನೀವು ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೀರಿ, ಶಾಸಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ಸ್ಪೀಕರ್ ಕೂಡ ಆಗಿದ್ದೀರಿ. ಆ ಸ್ಪೀಕರ್ ಅನ್ನೋ ಜವಾಬ್ದಾರಿ ಹೇಗಿದೆ ಸರ್? ಅತ್ಯಂತ ಗೌರವಪೂರಿತವಾದ, ಸಂವಿಧಾನಕ್ಕೆ ಬದ್ಧವಾಗಿ ಇರುವಂತ ಒಂದು ಸಂವಿಧಾನದ ಗೌರವ ಪೀಠ. ಅದರಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ ಮತ್ತು ಅತ್ಯಂತ ಖುಷಿಯಿಂದ ಕೂಡ ಇದ್ದೇನೆ. ಆ ಸೀಟಲ್ಲಿ ಕೂತ್ಕೊಂಡಾಗ ನಮ್ಗೆ ಸಂಪೂರ್ಣವಾದ ಅಧಿಕಾರ ಬಂದಂತೊಂದು ಭಾವನೆ. ಯಾವುದೇ ಒಂದು ವಿಚಾರ ನಡೆಯುವಾಗ ನನ್ನ ಆಲೋಚನಾ ಪ್ರಕಾರ ಏನಿದೆಯಾ ಅದನ್ನು ತೀರ್ಮಾನ ಕೊಡುವಂತ ಹಕ್ಕು ನನಗೆ ಅಲ್ಲಿ ಸಿಗ್ತದೆ. ಬೇರೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಮಂತ್ರಿ ಆಗಿದ್ದಾಗ, ಪ್ರತಿಪಕ್ಷ ಶಾಸಕನಾಗಿದ್ದಾಗ, ಆಡಳಿತ ಶಾಸಕನಾಗಿದ್ದಾಗಲೂ ಕೂಡ ಅದರಲ್ಲಿ ಒಂದು ಪಕ್ಷಕ್ಕೆ ಸಹದ ವಿಚಾರಗಳು ಇರ್ತದೆ, ನಮ್ಮ ಅನಿಸಿಕೆ ಹೇಳ್ಬೇಕಾಗ್ತದೆ. ಆಡಳಿತ ಪಕ್ಷ ಇದ್ರೆ ಅದರೊಂದು ವ್ಯಾಪ್ತಿ ಹೇಳ್ಬೇಕು. ಇಲ್ಲಿ ಏನು ವ್ಯಾಪ್ತಿ ಇಲ್ಲ, ನಮಗೆ ಯಾವುದೇ ಪಕ್ಷವಿಲ್ಲ, ಅಡಚಣೆ ಇಲ್ಲ. ಸೊ ಅದಕ್ಕೆ ನಿರ್ಭಯವಾಗಿ ಸಂವಿಧಾನಬದ್ಧವಾಗಿ ನಮಗಿರುವಂತಹ ಒಂದು ಅನುಭವ ಅಥವಾ ನಮಗಿರೋ ತಿಳುವಳಿಕೆ ಇದನ್ನು ಬೇರೆಯವ್ರಿಗೆ ಹೇಳಲಿಕ್ಕೆ ಫ್ರೀ ಹ್ಯಾಂಡ್ ಇದೆ. ನಮಗೆ ಯಾವ್ದು ಹಸ್ತಕ್ಷೇಪ ಇಲ್ಲದೆ ನಮಗೆ ಆರಂಭದಾಗ ಹೇಳ್ಬೋದು.
ಒಂದು ಉತ್ತಮವಾದ ಒಂದು ಸ್ಥಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ನೀವು ಸಭಾಧ್ಯಕ್ಷರಿದ್ದೀರಿ, ನಿಮ್ಮ ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಯಾವಾಗಲೂ ಗೌರವವನ್ನು ಸಲ್ಲಿಸ್ತೀವಿ. ನೀವು ಆ ಚೇರಲ್ಲಿ ಕುತ್ಕೊಂಡಾಗ ನಿಮಗೆ ಫೀಲ್ ಹೇಗಿರುತ್ತೆ ಸರ್? ನಾನು ಅವರನ್ನು ಗೌರವ ಕೊಡಬೇಕು ಮತ್ತು ನಾನು ಅಲ್ಲಿ ಕೂತ್ಕೊಂಡು ನನ್ನ ಕೆಲಸ ಕಾರ್ಯಗಳು ಅವರನ್ನು ಗೌರವ ಕೊಡೋ ರೀತಿಯಲ್ಲಿ ಕೂಡ ಇರಬೇಕು. ನಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಆ ಸ್ಥಾನ ಗೌರವ ಕೊಟ್ಟಾಗ ಎಲ್ಲರೂ ಕೂಡ ಗೌರವ ನಮಗೆ ಕೊಡ್ತಾರೆ. ಆ ಜವಾಬ್ದಾರಿಗೂ ನಾವು ವಹಿಸ್ಕೊಳ್ಬೇಕು. ಇತಿಹಾಸದಲ್ಲಿ ನೀವು ಮೊದಲ ಮುಸ್ಲಿಂ ಸ್ಪೀಕರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ಸ್ಪೀಕರ್ ಸ್ಥಾನ ಮತ್ತು ಸಂವಿಧಾನ ಸ್ಥಾನಕ್ಕೆ ಅದರಲ್ಲಿ ಜಾತಿ ಧರ್ಮ ಯಾವುದು ಕೂಡ ಇಲ್ಲ. ಯಾರೆಲ್ಲ ಅರ್ಹತೆಗಳು ಪಟ್ಟಿರ್ತಾರೆ ಬಹುಶಃ ಅಲ್ಲಿ ಅದಕ್ಕೆ ಆ ಸೀಟ್ನಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಆ ಎಲ್ಲರಿಗೂ ಕೂಡ ಅದರಲ್ಲಿ ಕೂತ್ಕೊಳ್ಳುವಂತ ಧೈರ್ಯ, ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬರೋದಿಲ್ಲ. ದೂರ ನಿಂತ ಇದನ್ನ ಹೇಗೆ ನಿಭಾಯಿಸುವುದು ಅಂತ ಹೇಳಿ ದೊಡ್ಡ ಮಟ್ಟ ಟೆನ್ಷನ್ ನಲ್ಲಿ ಕೂಡ ಗೊತ್ತಿರ್ತಾರೆ. ಅದೇ ನನಗೆ ಅದು ಅಧಿಕಾರ ಸ್ವೀಕರಿಸಿದಾಗ ಅಕ್ಷರಹಿತವಾಗಿ ಧರ್ಮರಹಿತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಕಾರ್ಯನಿರ್ವಹಿಸುವಾಗ ನನಗೆ ಸಂತೋಷ ಆಗುತ್ತೆ. ಒಂದು. ಎರಡನೇದು, ನೀವು ಹೇಳಿದಾಗೆ ರಾಜ್ಯದಲ್ಲಿ ಪ್ರಪ್ರಥಮ ಒಂದು ಮೈನಾರಿಟಿಗೆ ಇವತ್ತು ಆ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದಾರೆ. ಆ ಸ್ಥಾನಕ್ಕೆ ಯಾವುದು ಅಡಚಣೆ ಇಲ್ಲದಿದ್ರು ಕೂಡ ಇವತ್ತು ಈ ದೇಶಕ್ಕೆ ಒಂದು ಸಂದೇಶ ಹೋಗ್ತಿದೆ. ಈ ಸಂವಿಧಾನದ ಅಡಿಯಲ್ಲಿ ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ. ಅವರವರ ಪ್ರಯತ್ನ ಪಟ್ಟರೆ, ಅವರ ಕಾರ್ಯಕ್ಷಮತೆ ಹೆಚ್ಚಿಸಿಕೊಂಡು ಹೋದರೆ ಮತ್ತು ಪ್ರಾಮಾಣಿಕತೆ ಬದ್ಧತೆಯಿಂದ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ದೇಶ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಯಾವುದೇ ಸ್ಥಾನಕ್ಕಲ್ಲಿ ಹೋಗಿ ಮುಟ್ಟಬಹುದು ಅಂತ ಹೇಳಿ ಒಂದು ಸಂದೇಶ ಸಿಕ್ಕಿದೆ. ಎರಡನೇದೇನು, ಅಲ್ಲಿ ಕೂತ್ಕೊಂಡ ನಂತರ ಕೆಲವು ನಾನು ಅಧಿಕಾರಕ್ಕೆ ಬಂದಾಗಲೂ ನಾನು ಆ ಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಹೇಳಿದವರಿದ್ದಾರೆ. ಇದನ್ನು ಒಬ್ಬ ಮೈನಾರಿಟಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಇದೊಂದು ಕರಾವಳಿ ಪ್ರದೇಶ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಇದು ತುಳು ಮಾತಾಡುವಂತಹ, ಬ್ಯಾರಿ ಮಾತಾಡುವಂತಹವರಿಗೆ ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಇವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಅದು ದೊಡ್ಡ ದೊಡ್ಡ ಘಟನೆಗಳಿರುವಾಗ ಯುಟಿಗಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ಅಂತೇಳಿ ಭಾಳ ಚರ್ಚೆ ಆಯಿತು. ತುಳುನಾಡಿನ ತುಳು ಮಾತಾಡುವವರು ಮತ್ತು ಬ್ಯಾರಿ ಮಾತಾಡುವವರು ತೋರಿಸಿ ಕೊಟ್ಟಿದ್ದಾರೆ ಹೇಳಲಿಕ್ಕೆ ಬಯಸ್ತಾರೆ. ಆ ಜಾತಿ, ಈ ಜಾತಿ, ಈ ವರ್ಗ, ಸಣ್ಣವರು ದೊಡ್ಡವರು, ಕಲಿತನ ಕಲಿಲಿಲ್ಲ ಅಂತ ಬೇರೆ ಪ್ರಶ್ನೆ. ಯಾರು ಕೂಡ ಅದನ್ನು ನಿಭಾಯಿಸಬಹುದೆಂತ ಒಂದು ಸಂದೇಶ ಕೊಟ್ಟಂತಾಗಿದೆ. ನನ್ನ ಇಡೀ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಸಂಪೂರ್ಣವಾದ ಸಹಕಾರ, ಮನೆ ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷ ಸದಸ್ಯರ, ಪ್ರತಿಪಕ್ಷ ನಾಯಕರು, ಸದಸ್ಯರ ಸಹಕಾರ ಮತ್ತು ಹೊರಗೆ ಇರುವಂಥ ಹಲವಾರು ಬುದ್ಧಿಜೀವಿಗಳಿರಲಿ, ಬೇರೆ ಬೇರೆ ಫೀಲ್ಡ್ನಲ್ಲಿರುವಂಥ ಅವರೊಂದು ವಿಶೇಷ ಮಾರ್ಗದರ್ಶನ ಆತ್ಮವಿಶ್ವಾಸದ ಮುಖಾಂತರ ನನಗೆ ನಿಭಾಯಿಸಲು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಇದೆಲ್ಲ ನಾವೆಲ್ಲ ಡ್ರೈವಿಂಗ್ ಕಲಿತಾಗಿ, ಡ್ರೈವಿಂಗ್ ಕಲಿಯೋ ಮುಂಚೆ ಕಲೀಲಿಕ್ಕೆ ಆಗ್ತದ ಇಲ್ವಾ, ಹೇಗೆ ಕಲಿಯೋದಂತ ಭಾಳ ಹೆದರಿಕೆ ಇರ್ತದೆ. ಒಮ್ಮೆ ನೀವು ಕಲಿತ ನಂತರ ಯಾವುದೊಂದು ಜಂಜಾಟದಲ್ಲಿ ಕೂಡ, ಎಂಥ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಕೂಡ ನೀವು ಸಮರ್ಪಕ ಡ್ರೈವಿಂಗ್ ಮಾಡಲಿಕ್ಕೆ ಹೋಗ್ತೀವಿ. ಅದೇ ರೀತಿ ಒಮ್ಮೆ ಕಲಿತ ನಂತರ ಯಾವುದೇ ಸಮಸ್ಯೆ ಬಂದಾಗ ನಿಭಾಯಿಸಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಹೇಳ್ತೀವಿ. ಸರ್, ಸ್ಪೀಕರ್ ಸ್ಥಾನಕ್ಕೆ ಮೊದಲನೇ ಬಾರಿ ನಿಮಗೆ ಹೈಕಮಾಂಡ್ ಮಾತಾಡಿದಾಗ ಅಥವಾ CM ಸಿದ್ದರಾಮಯ್ಯ ಸರ್ ಮಾತಾಡಿದಾಗ ನಿಮ್ಗೆ ಏನು ಅನಿಸ್ತು, ಏನಂತ ಅಪ್ರೋಚ್ ಮಾಡಿದ್ರು? ಹೈಕಮಾಂಡ್ ನನ್ನನ್ನು ಕರೆದು ಮಾತಾಡಿದಾಗ ನಾವು ಈ ಸಲ ಯುವಕರಿಗೆ, ಎರಡನೇದು ಸಣ್ಣ ಕಮ್ಯುನಿಟಿಗೆ ಇದನ್ನು ಕೊಡಬೇಕಂತೇಳಿ ತೀರ್ಮಾನ ಇದೆ. ನಿಮ್ಮ 9-10 ಜನರನ್ನು ನೋಡುವಾಗ ಒಂದು ನೀವೇ ಸೂಕ್ತ ವ್ಯಕ್ತಿ ಅಂತ ಕಾಣ್ತದೆ. ನಿಮ್ಮ ಹೆಸರು ಮಂತ್ರಿ ಸ್ಥಾನದಲ್ಲಿ ಇದೆ. ಆದರೆ ನೀವು ಪಕ್ಷಕ್ಕೆ ಈ ರೀತಿ ಎನಿಸಿದಾಗ ನಿಮ್ಮ ಅಭಿಪ್ರಾಯ ಕೇಳಲಿಕ್ಕೆ ಹೇಳಿದಂಥ ಸಂದರ್ಭ ನಾನು ಹೇಳಿದೆ, ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಒಪ್ಪಿಕೊಳ್ತೇನೆ. ನನಗೆ ಹಿಂದೆ ಕೇಳದೆ ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ, ನನಗೆ ಕೇಳದೆ ನನಗೆ 6 ಸಚಿವರು ಕೊಟ್ಟಿದ್ದಾರೆ, ಆರೋಗ್ಯ ಸಚಿವರು ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಬಂದಾಗ ಕೆಲವು ಸಚಿವರಲ್ಲಿ ನನ್ನನ್ನು ಕೊಟ್ಟು 2 ಖಾತೆ ಕೊಟ್ಟಿದ್ದಾರೆ, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಹೌಸಿಂಗ್. ಬಿಜೆಪಿ ಅಧಿಕಾರಿ ಬಂದಾಗ ಪ್ರತಿಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯ ಆದಾಗ ನಾನು ಕೇಳದೆ ನಾನು ಉಪನಾಯಕನಾಗಿ ಮಾಡಿದ್ದಾರೆ. ಸೊ ನಮಗೆ ಪಕ್ಷ ಇಷ್ಟೆಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರು ಇದನ್ನು ಕೇಳಿದಾಗ ಅದು ನನ್ನ ಕರ್ತವ್ಯ, ಅದನ್ನು ಒಪ್ಪುವಂಥದ್ದು. ನಮಗೆ ಪಕ್ಷ ಹೇಳಿದಾಗ ಅದನ್ನು ನಾನು ಸಂಪೂರ್ಣವಾಗಿ ಒಪ್ಪಿದ್ದೇನೆ. ಅದು ಇನ್ನು ಮುಂದಕ್ಕೂ ನಾನು ಹಾಗೆ ನನಗೆ ಚೇರ್ ಕೂತ್ಕೊಂಡ ನಂತರ ಈಗ ಯಾವುದು ಪಕ್ಷ ಇಲ್ಲ, ಈಗ ನಾನು ಪ್ರತಿಪಕ್ಷದ ಮಿತ್ರ. ಓಕೆ, ಅಲ್ಲ ಆ ಟೈಮಲ್ಲಿ ನಿಮಗೆ ನಾನು ಮಂತ್ರಿ ಆಗ್ಬೋದಾಗಿತ್ತು, ಆ ಸ್ಥಾನ ಬೇಕಿತ್ತು ಅಥವಾ ಸ್ಪೀಕರ್ ಮಾಡ್ತಿದ್ದಾರೆ, ಆ ಥರದ್ದೇನಾದರೂ ಅನಿಸಿತ್ತ? ನನಗೆ ಯಾವ್ದು ಅನಿಸಲಿಲ್ಲ. ನಾನು ಒಂದೇ ಅನಿಸಿದ್ದು, ಪಕ್ಷ ನನಗೆ ಮತ್ತು ನನ್ನ ತಂದೆಯವರಿಗೆ ಇಡೀ ರಾಜ್ಯ ಮತ್ತು ರಾಷ್ಟ್ರದ ಗುರುತಿಸಿಕೊಳ್ಳುವಂತ ಬೇಕಾಗುವಂತ ಎಲ್ಲ ಅವಕಾಶ ಹಿಂದೆ ಕೊಟ್ಟಿದ್ದಾರೆ. ಈಗ ಪಕ್ಷ ಕೇಳುವಾಗ ಅದಕ್ಕೆ ನಾನು ಪಕ್ಷಕ್ಕೆ ಕೇಳುವಾಗ ಅದನ್ನು ಯಾವುದೇ ರೀತಿಯ ತ್ಯಾಗ ಮಾಡಲು ತಯಾರಾಗಿರಬೇಕು. ಅದು ನನ್ನ ವ್ಯಕ್ತಿತ್ವ, ಅದು ನಾನು ಮಾಡಿದ್ದೇನೆ, ನಾನು ಸಂತುಷ್ಟನಾಗಿದ್ದೆ. ಈ ಮಧ್ಯೆ ಬಹಳಷ್ಟು ಜನ ನಿಮ್ಗೆ ಮಂತ್ರಿ ಆಗಬೇಕಿತ್ತು, ನಿಮ್ಮ ಹೆಸರು ಎತ್ತಿತ್ತು, ನೀವು ಅದು ತೆಗೊಂಡು ಇದೆಲ್ಲ ಕೂಡ ರಾಜಕೀಯ ಇರ್ತಾರೆ. ಅದನ್ನು ನಾವು ಕೇಳಿಕೊಂಡು ಅವ್ರನ್ನ ಸಮಾಧಾನ ಪಡಿಸಿಕೊಂಡಿದ್ದೇವೆ. ಮತ್ತು ನನಗೆ
ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿಕ್ಕೆ ಮತ್ತು ಅದು ಅವರ ತೀರ್ಮಾನ ನಾನು ಒಪ್ಪಿದ್ದೇನೆ, ಆ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ನನಗೆ ಸ್ವಲ್ಪ ಆತ್ಮವಿಶ್ವಾಸ ಸಂತೋಷ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಂವಿಧಾನಬದ್ಧವಾಗಿ ಇವತ್ತು ಸರ್ಕಾರ ಇವತ್ತು ನಡೀತಾ ಇದೆ, ನಡಿಬೇಕು. ಆಯ್ತಾಗಿ ಒಂದು ಸಂವಿಧಾನಬದ್ಧವಾಗಿ ಇವತ್ತು ಸರ್ಕಾರ ನಡೆಯುವಾಗ ಆ ರಾಜ್ಯ ಎಲ್ಲ ಜನತೆ ಕೂಡ ಸಂತುಷ್ಟರಾಗಿ ಇರ್ತಾರೆ. ಆರೋಪ ಪ್ರತ್ಯಾರೋಪ ಸ್ವಾಭಾವಿಕ, ಇದೆಲ್ಲ ಬೇಕೇ ಬೇಕು. ಅದಕ್ಕಂತ ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾನೇನಿದೆ ಸಕಾರಾತ್ಮಕವಾದ ಚಿಂತನೆಯೊಂದಿಗೆ ಜನರ ಸಮಸ್ಯೆಯನ್ನು ಸರ್ಕಾರಕ್ಕೂ ಅರ್ಥ ಮಾಡಿಕೊಳ್ಬೇಕು, ಪ್ರತಿಪಕ್ಷ ಕೂಡ ಅರ್ಥ ಮಾಡಿಕೊಂಡು ಅದನ್ನು ಸರ್ಕಾರದ ಮುಂದಿಟ್ಟು ಆ ಕೆಲಸವನ್ನು ಇವತ್ತು ಮಾಡಬೇಕಾಗ್ತದೆ. ರಾಜ್ಯದಲ್ಲಿ ಇವಾಗ ಗ್ಯಾರಂಟಿಗಳನ್ನ ಜಾರಿ ಮಾಡಿ ಸರ್ಕಾರದ ಹತ್ರ ದುಡ್ಡಿಲ್ಲ, ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಮಾತುಗಳು ಶುರುವಾಗಿದೆ. ನೋಡಿ, ಅಭಿವೃದ್ಧಿ ಅಂತ ಹೇಳಿದರೆ ರಸ್ತೆ ನಿರ್ಮಾಣ ಮಾಡೋದು, ಬ್ರಿಡ್ಜ್ ಕಟ್ಟೋದು, ಬ್ಯಾರೇಜ್ ಕಟ್ಟೋದು, ಇದು ಅಭಿವೃದ್ಧಿ ಅಲ್ಲ. ಅದು ಅಭಿವೃದ್ಧಿ ಒಂದು ಭಾಗ. ಒಂದು ಜನಸಾಮಾನ್ಯ ಸಂತೋಷದಿಂದ ಇರೋದು, ಅವರೊಂದು ಆರ್ಥಿಕತೆ ಒಂದು ಚಲವನ್ನು ನಡೆಸೋದು, ಮತ್ತು ಅವ್ರ ನೆಮ್ಮದಿಯಿಂದ ಒಂದು ಕಡೆಯಲ್ಲಿ ಅವರ ಕೆಲಸ ನಿರ್ವಹಿಸೋದು, ಇದು ಕೂಡ ಅಭಿವೃದ್ಧಿ. ಇವತ್ತು ಏನು ಗ್ಯಾರಂಟಿ ಸ್ಕೀಮ್ ಖರ್ಚು ಮಾಡ್ತಾರೆ, ಇಟ್ಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟ್. ನಾವು ಬೇರೆ ಬೇರೆಗೆ ಇಷ್ಟಿಷ್ಟು ಕೋಟಿ ನಾವು ಎಜುಕೇಷನ್ಗೆ, ಹೆಲ್ತ್ಗೆ, ಮತ್ತು ಇದಕ್ಕೆ ಇಷ್ಟಿಷ್ಟು ಕೋಟಿ ಅಂತ ನಾವು ಇರಿಗೇಷನ್ಗೆ, ಇದೆಲ್ಲ ಇಷ್ಟಿಷ್ಟು ಕೋಟಿ ಅಂತ ಬಜೆಟ್ನಲ್ಲಿ ಅನುದಾನ ಇಡ್ತಾರೆ ಅಭಿವೃದ್ಧಿಗೆ ಸಂಬಂಧಪಟ್ಟ ರೋಡಿಗೆ, RDPRಗೆ, ಮೈನ್ ಇರಿಗೇಷನ್ಗೆ. ಅದರ ಜೊತೆಯಲ್ಲಿ ಜನರಿಗೆ ಅಂತ ಎಷ್ಟು ಸಾವಿರ ಕೋಟಿ ಇಟ್ಟಿದ್ದಾರೆ. ಅದು ಜನರ ಪರೋಕ್ಷ ಅಭಿವೃದ್ಧಿಗೆಲ್ಲ ಏನು ಕಷ್ಟದ ಏನು ಸಮಸ್ಯೆ ಏನಿದೆ. ನೀವು ಶ್ರೀಮಂತರಿಗೆ 1 ಕೋಟಿ ಕೊಟ್ಟರೆ ಅವನದನ್ನು ಇಟ್ಟು ಅದು ಅವನು ಕುಟುಂಬಕ್ಕೆ ಮಾತ್ರ ಲಾಭ. ಜನಸಾಮಾನ್ಯರಿಗೆ 2,000 ಕೊಟ್ಟರೆ ಅವ್ರ ಕಿಸೆಯಲ್ಲಿ ಇಟ್ಟುಕೊಂಡು ಮನೆಯವ್ರದ್ದು 2,000 ಇಟ್ಕೊಳ್ಳೋದಿಲ್ಲ. ಅದನ್ನು ಅಂಗಡಿಯಲ್ಲಿ ಖರ್ಚು ಮಾಡ್ತಾರೆ, ಮಕ್ಕಳಿಗೆ ಮಾರ್ಕೆಟ್ ಸ್ವೀಟ್ಸ್ ತಗೊಳ್ತಾರೆ, ಇನ್ನೊಬ್ಬರ ವೆಹಿಕಲ್ ಲೋನ್ ಕಟ್ತಾರೆ, ಪುಸ್ತಕ ತಗೊಳ್ತಾರೆ. ಸೊ ಆ ದುಡ್ಡು ಮತ್ತೆ ಮಾರ್ಕೆಟಿಗೆ ಬರ್ತದೆ. ಈಗ ಜನರಿಗೆ ವ್ಯಾಪಾರ ಆಗ್ತದಲ್ಲ, ಹೋಟೆಲ್ ಊಟ ಮಾಡ್ತಾರೆ. ಈ ದುಡ್ಡು ಕೊಟ್ಟದ್ದು ಇಷ್ಟು 50,000 ಕೋಟಿ ಎಲ್ಲರೂ ಸೇರಿ ಅವ್ರ ಮನೆ ಇಟ್ಟುಕೊಂಡು ಅದನ್ನು ಕಾಪಾಡ್ತಾರ? ಇಲ್ಲ, ಅದು ಒಂದಲ್ಲೊಂದು ಕಡೆ ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ರಾಜ್ಯದಲ್ಲಿ ಖರ್ಚಾಗಿದೆ, ಯಾರೋ ಒಬ್ಬರ ಕಿಸೆಯಲ್ಲಿ ದೊಡ್ಡಾಡ್ತಾ ಇರ್ತದೆ, ಟರ್ನ್ ಓವರ್ ಆಗ್ತದೆ. ಅದರಿಂದ ಸಿಕ್ಕಿದನ್ನು ಲಾಭ ನಷ್ಟ ಅಂತೇಳಿ ಈ ದುಡ್ಡು ಎಲ್ಲ ಕಿಸೆಯಲ್ಲಿ ರೊಟೇಷನ್ ಆಗ್ತಾ ಇವತ್ತು ಇಡುತ್ತದೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟ್. ಇತಿಹಾಸದಲ್ಲಿ ನೋಡೋದಾದ್ರೆ ಮೊದಲ ಬಾರಿಗೆ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಸ್ಪೀಕರ್ ನೀವು. ಯಾಕೆ ನಿಮಗೆ ಸಾರ್ವಜನಿಕರಿಗೆ ವಿಧಾನಸೌಧಕ್ಕೆ ಅವಕಾಶವನ್ನು ಕೊಡ್ಬೇಕಂತ ಅನ್ನಿಸ್ತು? ವಾಕಿಂಗ್ ಟೂರ್ ಅನ್ನೋದು ಸಾಕಷ್ಟು ಸಕ್ಸಸ್ ಆಗ್ತಾ ಇದೆ. ವಿಧಾನಸೌಧದ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಗೈಡ್ಗಳನ್ನ ಕೂಡ ನೀವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಕರ್ನಾಟಕದ ವಿಧಾನಸೌಧದ ಕಟ್ಟಡಕ್ಕೆ ವಿಶೇಷವಾದ ಒಂದು ಗೌರವ ಇದೆ, ಅಂತಾರಾಷ್ಟ್ರೀಯ ಮಟ್ಟದ. ಅದು ಬಿಲ್ಡಿಂಗ್, ಸ್ಟ್ರಕ್ಚರ್, ಆರ್ಕಿಟೆಕ್ಚರ್. ಅವತ್ತು ನಾವು ಕೆಂಗಲ್ ಹನುಮಂತ ಎಂದು ಕೇಸರಿದಿಂದ ಹಿಡಿದು ಅವತ್ತಿನ ಗವರ್ಧನ ಮೈಸೂರು ರಾಜರಿದ್ದು ಇವರೆಲ್ಲರೂ ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗ್ತದೆ. ಆ ಒಂದು ಸ್ವಚ್ಛತೆ ಮತ್ತು ಅದೊಂದು ಸೌಂದರ್ಯವನ್ನು ಉಳಿಸಿಕೊಂಡು ಮುಂದೆ ಒಂದು ಜವಾಬ್ದಾರಿ ನಮ್ಮೆಲ್ಲರೂ ಕೂಡ ಇವತ್ತು ಜವಾಬ್ದಾರಿಯಾಗಿದೆ. ಈ ಒಂದು ಹಂತದಲ್ಲಿ ಈ ಒಂದು ವಿಧಾನಸೌಧ ಬರೀ ಅದು ರಾಜಕಾರಣಿಗಳ ಭೇಟಿ ಕೊಡುವ ಸ್ಥಳ ಅಥವಾ ಅಧಿಕಾರಿಗಳ ಮಧ್ಯೆ ಇರುವಂಥ ಸ್ಥಳ, ಅದು ಜನಪ್ರತಿ ಇರುವಂಥ ಸ್ಥಳ ಅಲ್ಲ. ಈ ವಿಧಾನಸೌಧ ಇದು ನಮ್ಮ ವಿಧಾನಸೌಧ ಅಂತ ಹೇಳಿ ಈ ರಾಜ್ಯ ಪ್ರತಿಯೊಂದು ಜನರಿಗೆ ಕೂಡ ಭಾವನೆ ಬರಬೇಕು. ಈ ಒಂದು ಸಮಾಜ ಅತ್ಯಂತ ಕಟ್ಟ ಕಡೆ ಮತ್ತು ನಿರ್ಗತಿಯನ್ನು ಕೂಡ ನನಗೂ ನಾವು ವಿಧಾನಸೌಧ ಹೋಗ್ಬೋದೆಂಬ ಭಾವನೆ ಅವನಿಗೆ ಕೂಡ ಇವತ್ತು ಬರಬೇಕು. ಅದು ಅವ್ರು ಮಾತ್ರ ಹೋಗಿ ಇವ್ರು ಮಾತ್ರ ಹೋಗೋದಂತಲ್ಲ. ಅದಕ್ಕೆ ಬೇಕಾದ ಒಂದು ಅವಕಾಶ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಮತ್ತು ಒಂದು ವಿಧಾನಸೌಧ ಬರೋದು ಆಡಳಿತ ಸೌಧ ಮಾತ್ರ ಅಲ್ಲ, ಅದೊಂದು ಮಾಹಿತಿ ಸೌಧ ಕೂಡ. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ವಿಚಾರ ಏನಿದೆ, ರಾಜಕೀಯದ ವ್ಯವಸ್ಥೆ ಏನಿದೆ, ಇವತ್ತು ಕನ್ನಡದ ನಮ್ಮ ಸಾಹಿತಿಗಳು ಪ್ರಗತಿಪರ ಕೊಟ್ಟಂಥ ಕೊಡುಗೆ ಏನು, ಇದೆಲ್ಲವೂ ಕೂಡ ವಿವರಿಸಬೇಕಾದ್ರೆ ಈ ವಿಧಾನಸೌಧ ತೋರಿಸಿ ವಿವರಿಸುವಂಥ ಅವಕಾಶ ಆಗ್ತದೆ. ಸೊ ಇವತ್ತು ಯುವಕರು ಬಂದಂಥ ಸಂದರ್ಭದಲ್ಲಿ ಎಜುಕೇಷನ್ ಟೂರ್, ನಾಟ್ ಓನ್ಲಿ ವಿಧಾನಸೌಧ ಟ್ಯೂರ್, ಅದನ್ನು ಇಟ್ಟುಕೊಂಡು ವಿಧಾನಸೌಧ ಇಟ್ಟುಕೊಂಡು ನಮ್ಮ ಈ ರಾಜ್ಯದ ಯುವಜನಕ್ಕೆ ಎಷ್ಟೋ ಮಾಹಿತಿ ಕೊಡಲಿಕ್ಕೆ ನಮಗೆ ಅವಕಾಶಗಳಿದೆ. ನಮಗೆ ಸ್ವತಂತ್ರ ಸಿಕ್ಕಿದ್ದು 1947 ನಮ್ಮ ಸಂವಿಧಾನ ಆಗಿ ಮತ್ತು ನಮ್ಮ ಜನಪ್ರತಿನಿಧಿಗಳ ವ್ಯವಸ್ಥೆ ಬಂತು. ಆದರೆ ಇಡೀ ದೇಶದಲ್ಲಿ ಪ್ರಪ್ರಥಮ ಪ್ರಜಾಪ್ರತಿನಿಧಿ ಎಂಬ ಆ ಸಭೆಯನ್ನು ಮೈಸೂರು ರಾಜರು 1881 ಮಾಡಿದರು. ಗ್ರಾಮದಿಂದ ಜನರನ್ನು ಆಯ್ಕೆ ಮಾಡಿಕೊಂಡು ಬಂದು ದೊಡ್ಡ ಮಟ್ಟದ ಸಭೆ.
ಸೊ ಎಲ್ಲ ವಿಚಾರಗಳು ನಮ್ಮ ಯುವಕರಿಗೆ ನಾವು ಹೇಳಬೇಕಲ್ಲ. ಸೊ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಾಹಿತಿ ಕೊಡಲಿಕ್ಕೆ ಬೇಕಾಗಿ ಇವತ್ತು ನಮ್ಮಲ್ಲಿ ಸ್ಟ್ಯಾಚ್ಯೂ ಇದೆ, ನೆಹರು ಅವರ ಸ್ಟ್ಯಾಚ್ಯೂ ಇದೆ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ, ಕಿಂಗಲ್ ಹನುಮಂತೆ ಅವರ ಸ್ಟ್ಯಾಚ್ಯೂ ಇದೆ, ವಾಲ್ಮೀಕಿ ಅವರ ಸ್ಟ್ಯಾಚ್ಯೂ ಇದೆ, ಜಗಜೀಂದ್ರ ಅವರ ಸ್ಟ್ಯಾಚ್ಯೂ ಇದೆ, ಬಸವೇಶ್ವರ ಸ್ಟ್ಯಾಚ್ಯೂ ಇದೆ, ನಮ್ಮ ಕೆಂಪೇಗೌಡರು, ಮಹಾತ್ಮ ಗಾಂಧೀಜಿ ನಾವು ಬರೀ ಸ್ಟ್ಯಾಚ್ಯೂ ನೋಡಿಕೊಂಡು ಹೋಗೋದಲ್ಲದೆ ಅದು ಯಾಕೆ ಹಾಕಿದ್ದಾರೆ, ಅವ್ರು ಕೊಟ್ಟಂಥ ಕೊಡುಗೆಯನ್ನು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ, ನಮ್ಮ ಪ್ರದೇಶಕ್ಕೆ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳೇ ಮತ್ತು ಒಂದು ಮಾಹಿತಿ ಬರಬೇಕಲ್ಲ. ಸೊ ಇದನ್ನು ನಾವು ವಾಂಟ್ ಟು ಮೇಕ್ ಎನ್ ಟೂರಿಸ್ಟ್ ಎಜುಕೇಷನ್ ಟೂರ್. ಸೊ ವಿಧಾನಸೌಧ ಬರೀ ಒಂದು ನೋಡಲಿಕ್ಕೆ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಮಾಡುವಂಥ ಉದ್ದೇಶ ಅಲ್ಲ, ಅದೊಂದು ಮಾಹಿತಿಯ ಒಂದು ನಾಲೆಜಬಲ್ ಟೂರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾವು ಅದಕ್ಕೆ ಗೈಡ್ಗಳನ್ನ ಇಟ್ಟುಕೊಂಡು ಬಂದವರಿಗೆ ಸಂಪೂರ್ಣವಾದ ಮಾಹಿತಿ. ಅದಕ್ಕಾಗಿ ನಾವು 10th ಸ್ಟ್ಯಾಂಡರ್ಡ್ ವರೆಗೆ ಎಲ್ಲರಿಗೂ ಕೂಡ ಫ್ರೀ ಅಂತ ಮಾಡಿದ್ದೇವೆ. ಹೌದು, ಒಂದು ಒಳ್ಳೆ ಯೋಜನೆ ಸರ್. ಯಾಕಂದ್ರೆ ಪುಸ್ತಕ ಮೇಳ ಆಯೋಜನೆ ಮಾಡಿದಾಗ ಸಾಕಷ್ಟು ಜನರು ಬಂದಿದ್ರು, ಅವತ್ತೇ ಗೊತ್ತಾಗಿರುತ್ತೆ ಅನ್ಸುತ್ತೆ ನಿಮ್ಗೆ. ಅವತ್ತೇ ಆಶೆ, ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಒಂದು ವಯಸ್ಸಾದ ಒಂದು ತಂದೆ ಮತ್ತು ತಾಯಿ, ನನ್ನ ಮಗ ಇದ್ರು, ಅವರು ಎಷ್ಟು ಖುಷಿ ಅಂತ ಹೇಳಿ ಒಳಗೆ ಬರುವಾಗ ಮೇಲ ವಿಷಯ ಮಾತಾಡೋದಲ್ಲ. ಸರ್ ನಾನು ಸರ್ 40 ವರ್ಷದಿಂದ ಬಸ್ಸಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೆ, ನಾನು ಬರೀ ವಿಧಾನಸೌಧ ನೋಡುದಲ್ಲದೆ ನನಗೆ ಒಂದು ದಿವಸ ಒಳಗೆ ನನಗೆ ಬರಲಿಕ್ಕೆ ಆಗಲಿಲ್ಲ. ನನಗೆ ದೊಡ್ಡ ಮಟ್ಟದ ಆಸೆ ಇತ್ತು ಇದರ ಹೇಗೆ ಬರೋದು ಅಂತೇಳಿ. ಇವತ್ತು ನನಗೆ ಸದಾವಕಾಶ ಸಿಕ್ಕಿದೆ, ನಿಮ್ಮ ತುಂಬ ಧನ್ಯವಾದಗಳು ನಮ್ಗೆ ಹೇಳಿದಾಗ ಈ ವಿಧಾನಸೌಧ ಮುಂದೆ ಹೋಗುವವರ ನೋಡಿದಾಗ ಏನು ಭಾವನೆ ನಮ್ಗೆ ಅರ್ಥ ಆಗ್ತದೆ. ಒಬ್ಬ ಯುವಕ ಇದ್ದ, ಇಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅವ್ನು ಬಂದು ಸರ್ ನೆಕ್ಸ್ಟ್ ಇಯರ್ಗೂ ನೀವು ಮಾಡಬೇಕು, ಯಾಕಂತೇಳಿ ನಾನು ಇಲ್ಲಿ ಕಲಿತಾ ಇದ್ದೇನೆ ಇಂಜಿನಿಯರಿಂಗ್, ನಾನು ಕೆಲಸ ಮಾಡ್ತಿದ್ದೇನೆ, ನನ್ನ ತಂದೆ ತಾಯಂದವರು ಬೀದರಲ್ಲಿದ್ದಾರೆ, ನನ್ನ ತಂದೆ ಮತ್ತು ತಾಯಿಗೆ ಇದು ನೋಡ್ಬೇಕು ಬಹಳಷ್ಟು ಆಸೆ ಇದೆ, ನನಗೆ ಕಲಿಸಲಿ ಜಾಬ್ ತೆಗೆಸಿಕೊಟ್ಟಿದ್ದಾರೆ, ಮುಂದಿನ ವರ್ಷ ನನ್ನ ತಂದೆ ತಾಯಿನೂ ಕೂಡ ನಾನು ಕರ್ಕೊಂಡು ಬರ್ತೀನಿ, ನನಗೆ ಗೊತ್ತಿರಲಿಲ್ಲ ಒಳಗಡೆ ಮೇಲೆ ಅವಕಾಶ ಕೊಡ್ತಾರೆ ಅಂತೇಳಿ. ಸೊ ಇವತ್ತು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈ ರಾಜ್ಯ ಉದ್ದಗಲೂ ಕೂಡ ಜನ ಇವತ್ತು ಒಳಗೆ ಬಂದು ಹೋಗಿ ನೋಡಬೇಕು. ಎಲ್ಲರಿಗೂ ಕೂಡ ಶಾಸಕರಾಗಲಿಕ್ಕೆ ಆಗ್ತದ? ಇಲ್ಲ. ಎಲ್ಲರಿಗೂ ಕೂಡ MLC ಆಗ್ತದ? ಇಲ್ಲ. ಎಲ್ಲರಿಗೂ ಅಧಿಕಾರಿಗಳಾಗ್ತದೆ? ಇಲ್ಲ. ಅದನ್ನ ನೋಡ್ಲಿಕ್ಕೆ, ಒಳಗೆ ಬರ್ಲಿಕ್ಕೆ, ಜೀವನದ ಒಮ್ಮೆ ಅದು ಒಳಗೆ ಹೋಗ್ಬೇಕೆಂಬ ಆಸೆ ಏನಿದೆ ಅದನ್ನ ಈ ದಿವಸ ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ಅದನ್ನು ನಾವು ಮಾಡಿದ್ದೇವೆ. 3 ದಿವಸ 1 ಲಕ್ಷಕ್ಕಿಂತಲೂ ಅಧಿಕ ಜನ ಬಂದು ಹೋದ್ರು. ಆಗ ಗೊತ್ತಾಯ್ತು ಇಂಪಾರ್ಟೆಂಟ್ ಏನಂತೇಳಿ. ಅದಕ್ಕೆ ನಾವು ಇದನ್ನು ಒಂದು ಪರ್ಮನೆಂಟ್ ಆಗಿ ಇದಕ್ಕೆ ಒಂದು ಸ್ಯಾಟರ್ಡೆ ಸಂಡೇ ನೋಡಿ ಹೋಗುವಂತ ವ್ಯವಸ್ಥೆ ಮತ್ತು ಇದಕ್ಕೆ ಲೈಟಿಂಗ್ ಮಾಡಿಸಿದ್ವಿ ಅಲ್ವಾ. ಇಲ್ಲದಿದ್ರೆ ರಿಪಬ್ಲಿಕ್ ಡೇಗೆ, ಇಂಡಿಪೆಂಡೆನ್ಸ್ ಡೇಗೆ, ಕನ್ನಡ ರಾಜ್ಯೋತ್ಸವ, ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ದಿವಸಗಳಿಗೆ ಇಡೀ ಬಿಲ್ಡಿಂಗ್ ಲೈಟಿಗೆ ಎಷ್ಟೋ ಕೋಟಿ ಖರ್ಚಾಗ್ತಿತ್ತು. ಒಮ್ಮೆ ಆಗ 1 ದಿವಸ ಹಾಕ್ಲಿಕ್ಕೆ ಒಂದು ವರ್ಷದಲ್ಲಿ. ನಾವು ಆಲೋಚನೆ ಮಾಡಿದ್ರೆ ವರ್ಷದಲ್ಲಿ ನಾವು ಇಷ್ಟೆಲ್ಲ ಕೋಟಿ ಇದಕ್ಕೆ ಖರ್ಚು ಮಾಡೋ ಬದಲು ಒಮ್ಮೆಲೆ ಚೆನ್ನಾಗಿರುವಂಥ ಪರ್ಮನೆಂಟ್ ಲೈಟಿಂಗ್ ಮಾಡಿ, ಕರೆಂಟ್ ಬಿಲ್ LED ಆಗಿ ಕಡಿಮೆ ಮಾಡಿ, ಎಲ್ಲ ಸ್ಯಾಟರ್ಡೆ ಸಂಡೇ ಇದನ್ನು ತಿಳಿಸ್ಬೋದಲ್ಲ. ಎಲ್ಲ ಯಾರೆಲ್ಲ ಬರ್ತಾರೆ ಸ್ಯಾಟರ್ಡೆ ಸಂಡೇ ಕಡೆ ಬರ್ತಾರೆ, ಅವ್ರಿಗೆ ದೊಡ್ಡ ಮಟ್ಟ ಟೂರಿಸ್ಟ್ ಸ್ಪಾಟ್ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲ ಬೆಂಗಳೂರು ಅಂತ ಹೊರತು, ಬೆಂಗಳೂರಿಗೆ ಡೆಲ್ಲಿಯಿಂದ, ಬಾಂಬೆಯಿಂದ, ಬೇರೆ ಊರಿನ ಬಂದರೆ ಬೆಂಗಳೂರು ನೋಡ್ಲಿಕ್ಕೆ ಏನಿದೆ, ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಏನಿದೆ, ವಿಧಾನಸೌಧವನ್ನೇ ಫಸ್ಟ್ ಅಲ್ವಾ, ಬೇರೆ ಏನಿದೆ, ಬೇರೆ ಹೋಗ್ಬೇಕು ನಂದಿ ಹಿಲ್ಸ್ ಹೋಗ್ಬೇಕು, ಅಥವಾ ಇಲ್ಲಿ ನಮ್ಮ ಲಾಲ್ಬಾಗ್ ಹೋಗ್ಬೇಕು ಗಾರ್ಡನ್ಗೆ. ಅದು ಹಿಂದಿನವರಿಗೆಲ್ಲ ಆಸಕ್ತಿ ಇತ್ತು. ಈ ಯುವಕರಿಗೆ ಗಾರ್ಡನ್ ಎಲ್ಲ ಈಗ ಆಸಕ್ತಿ ಉಂಟಾ ಇಲ್ವಾ, ಅದರ ಬಗ್ಗೆ ಎಲ್ಲ ಏನಿದೆ. ಅಟ್ಲೀಸ್ಟ್ ಸಣ್ಣ ಸಣ್ಣ ಮಕ್ಕಳಿಗೆ ಅದನ್ನು ನೋಡುವಾಗ ದೊಡ್ಡ ಮಟ್ಟದ ಒಂದು ಖುಷಿ ಆಗ್ತದೆ. ಬೇರೆ ಜಾಗಗಳನ್ನ ನೋಡ್ಕೊಂಡು ಬಂದ್ರು ಕೂಡ ವಿಧಾನಸೌಧವನ್ನ ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದು ನಾವು ಬರೀ ಲೈಟಿಂಗ್ ಆಗುವಾಗ ಅದನ್ನ ಟೆಸ್ಟ್ ಮಾಡುವಾಗ 5 ನಿಮಿಷದಲ್ಲಿ ಕಾರಲ್ಲಿ ಕ್ಯೂ ನಿಲ್ತಾ ಇದ್ದು, ಆ ಕಡೆ ಹೋಗೋರೆಲ್ಲ ಸೈಡ್ಗೆ ಇದು ಮಾಡಿ ಅದನ್ನು ನಿಲ್ಲಿಸಿ ಇಡೀ ಫೋಟೋ ತೆಗಿತಿದ್ದು ಬರೀ ಟೆಸ್ಟಿಂಗ್ ಮಾಡುವಾಗ, ಆಯ್ತಾ. ಸೊ ಅದಕ್ಕೆ ನಾವು ಸ್ಯಾಟರ್ಡೆ ಸಂಡೇ ಕೂಡ ಅದನ್ನು ಕಡ್ಡಾಯ ಮಾಡಿದ್ದು. ನಾವು ಇದಕ್ಕೆ ಪ್ರತಿ 1 ವಾರಕ್ಕೆ ಒಮ್ಮೆ 1 ದಿವಸ ಆ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ಬೇಕಂತ ಉದ್ದೇಶ ಇದೆ. ಒಂದೊಂದು ದಿವಸ ಒಂದೊಂದು ಕಲ್ಚರಲ್ ಪ್ರೋಗ್ರಾಮ್, ಒಂದೊಂದು ಸಂಡೇ. ಸೊ ಆ ಟೈಮಿಗೆ ಬರ್ತದೆ. ಅಲ್ಲಿ ಕಲ್ಚರ್ ಪ್ರೋಗ್ರಾಮ್ ಕೆಳಗೆ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಕೂಡ ಬರ್ತದೆ. ಮತ್ತೆ ನಂಗೆ ಸ್ವಲ್ಪ ಅಲ್ಲಿ ಫೋಟೋಗ್ರಾಫರ್ ತೆಗೆದು ಯಾರಿಗೆ ಫೋಟೋ ಬೇಕು ಫೋಟೋ ತೆಗಿಲಿಕ್ಕೆ, ಅದು ಆ ಒಂದು ಸಂದರ್ಭದಲ್ಲಿ ಏನಾದ್ರು ಸ್ನಾಕ್ಸ್ ಬೇಕಾದ ಅಂತದೆಲ್ಲ ಪ್ಲಾನ್ ಮುಂದಿನ ದಿನಗಳಿದೆ, ಅದನ್ನು ಮಾಡ್ತೇವೆ. ಪಬ್ಲಿಕ್ ಅದೇ ವಾಕಿಂಗ್ ಟೂರ್ ಅಲ್ಲಿ ಬರೋವರೆಗಿದೆ ಅಲ್ಲ, ಬರ್ತಾರಲ್ಲ ಸ್ಯಾಟರ್ಡೆ ಸಂಡೇ. ಈಗ ವಾಕಿಂಗ್ ಟೂರ್ ಬಂದು ಟೂರಿಸಂ ಡಿಪಾರ್ಟ್ಮೆಂಟ್ ಜೊತೆ ಸಹಯೋಗ ಹೌದು, ಯಾರು ನಮ್ಗೆ ಆದೇಶ ಮಾಡ್ಬೋದು, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ಅದನ್ನ ಅವ್ರಿಗೆ ನಾವು ವಹಿಸಿದ್ದೇವೆ. ಈಗ ಕಲ್ಚರಲ್ ಪ್ರೋಗ್ರಾಮ್ ಕನ್ನಡ ಇಲಾಖೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಕ್ಷಗಾನವನ್ನು ಕೂಡ ಒಂದು ಪ್ರತಿಬಿಂಬಿಸಬೇಕಂತ ಇದೆ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ. ಅದೇ ಉತ್ತರ ಕರ್ನಾಟಕದ ಒಂದು
ಕಲ್ಚರ್ ಇದೆ. ಹೌದು. ಬೇರೆ ನಮ್ಮ ರಾಜ್ಯದಲ್ಲಿರುವಂತಹ ಸಂಸ್ಕೃತಿಯ ಕಲಾ ವೈಭವ ಬೇರೆ ಯಾವ ದೇಶದ ಕೂಡ ಸಿಗ್ಲಿಕ್ಕಿಲ್ಲ, ಅಷ್ಟು ಇದೆ. ಇಲ್ಲಿ ನಾವು ಚಾಮರಾಜನಗರದವರ ಡೊಳ್ಳು ಕುಣಿತ ಇರಲಿ, ಎಲ್ಲ ಒಂದೊಂದು ಊರಿಗೆ ಒಂದೊಂದು ಜಿಲ್ಲೆ ಪ್ರದೇಶ ಅದರದ ದೊಡ್ಡ ಮಟ್ಟದ ವಿಚಾರ, ಇದನ್ನೆಲ್ಲ ಒಂದೊಂದು ತಂದು ಎಲ್ಲರಿಗೂ ನೋಡುವಂತ ಅವಕಾಶ ಬರ್ತದೆ. ಏನಾಗ್ಬೇಕು, ಕ್ಯೂರಿಯಾಸಿಟಿ ಇದೆ ಸರ್, ಜನರು ಕಾಯ್ತಾರೆ ಅನ್ಸುತ್ತೆ. ಕಾಯ್ತಾ ಇದ್ದಕ್ಕೆಲ್ಲ ಅವಾಗ ಏನಾಗ್ತದೆ, ಓ ಸಂಡೆ ಎಲ್ಲಿಗೆ ಹೋಗುದು, ಇಲ್ಲಿ ಬರೀ ಮಾಲ್ಗೆ ಕರ್ಕೊಂಡು ಹೋಗ್ಬೇಕಲ್ಲದೆ ಇಲ್ಲಿಗೆ ಮಕ್ಕಳು ಕರ್ಕೊಂಡ್ ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಸಂಜೆ ಹೊತ್ತು ಓದ್ ಕೂತ್ಕೊಳ್ತಾರೆ. ಅದೊಂದು ಅವರಿಗೆ ಒಂದು ವರ್ಷ ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಈ ತರ ಸಾರ್ವಜನಿಕರಿಗೆ ಅಲೋ ಮಾಡಿದಾಗ ಸರ್ ಸೆಕ್ಯೂರಿಟಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು 2% 1% ಜನರಿಗೆ ಹೆದರಿಕೊಂಡು ನಾವು 99% ಜನರಿಗೆ ಅನ್ಯಾಯ ಆಗಬಾರ್ದು. ನಾವು ಇರಲಿ, ಅಧಿಕಾರಿಗಳಿರಲಿ, ಪೊಲೀಸ್ ಯಾಕಿರೋದು, ಈ 1% ಮಟ್ಟ ಆಗ್ಲಿಕ್ಕೆಲ್ಲ 1% ಮಟ್ಟ ಹಾಕಿ 99%ಗೆ ಅವಕಾಶ ಕೊಡ್ಲಿಕ್ಕೆ ನಾವಿರೋದು. ನಾವು ಒಬ್ಬರಿಗೆ ಹೆದರಿಕೊಂಡು ಎಲ್ಲ ಕೂಡ ಬಂದ್ ಮಾಡಿಟ್ರೆ ಮತ್ತೆ ನಾವ್ಯಾಕೆ ಬೇಕು, ಬಂದ್ ಮಾಡಿ ಬಿಡ್ಬೋದಲ್ಲ. ನಾವು ಪೊಲೀಸ್ ಇಲಾಖೆ ಇರುವುದೇ ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಇರುವುದೇ ಇಂಥ ಸಮಾಜದ ಸೆಕ್ಯೂರಿಟಿಗೆ ಯಾರು ಇವತ್ತು ಅದನ್ನು ನಮಗೆ ವೈಲೇಷನ್ ಮಾಡ್ತಾರೆ ಅಂಥವ್ರು ಮಟ್ಟ ಹಾಕ್ಲಿಕ್ಕೆ ನಾವು ಇರೋದು. ನಾವು ಆ ಕೆಲಸ ಮಾಡ್ಬೋದು, ವಿ ಆರ್ ಟ್ರೈನ್ ಫಾರ್ ದ್ಯಾಟ್. ಅದು ಬಿಟ್ಟು ನೀವು ಸರಿದ್ದವರನ್ನು ನೀವು ಬರಬೇಡಿ, ಹೋಗಿ ನೀವು ಕೂತ್ಕೊಳ್ಳಿ ಅಂತ ಹೇಳಿ ನಿಂತಬೇಕಾದ್ರೆ ಅದಕ್ಕೆ ನಾವು ಯಾಕೆ ಇರಬೇಕು, ನಾವು ಇಷ್ಟೇ ಕಲಿಬೇಕು. ಈಗ ನಮ್ಮ ನೇವಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಯಾಕೆ ನೇವಿ ಟ್ರೈನಿಂಗ್ ಕೊಡೋದು, ಬಿರುಗಾಲಿ ಸುಂಟ್ರ ಗಾಲಿ ಇದೆಲ್ಲ ಬಂದರೆ ನೀರಲ್ಲಿ ಹೋಗಿ ಅದು ಫೈಟ್ ರಕ್ಷಣೆ ಮಾಡಿಕೊಂಡು ಬರಲಿಕ್ಕೆ ಅಲ್ವಾ. ಇದು ಬಿರುಗಾಲಿ ಸುಂಟ್ರ ಗಾಲಿ ಇವ್ರ ಮನೇಲಿ ಹೆದರಿಕೆ ಆಗ್ತದೆ, ಮನೇಲಿ ಕೂತ್ಕೊಂಡು ಮತ್ತೆ ಇವರು ಯಾಕೆ. ಸೊ ನಮ್ಮ ಎಷ್ಟೇ ನಾನು ಕೇಳಿದೆ ಫಸ್ಟಿಗೆ ಎಷ್ಟು ಜನ ಬರ್ತದೆ ಅಂತ ಕೇಳಿದೆ. ನಾಳೆ 10 ಲಕ್ಷ ಬರ್ತಾರೆ, ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ವ ಹೇಳಿ. ಯು ಎಸ್ಯೂಮ್ 10 ಲಕ್ಷ ಬರ್ತಾರೆ, ನಿಮ್ಗೆ ಕಂಟ್ರೋಲ್ ಮಾಡಿ ಆಗ್ತದಿಲ್ವಾ ಡಿಪಾರ್ಟ್ಮೆಂಟಿಗೆ? ಆಗ್ತದೆ, ಮತ್ತೆ ಮುಗಿಸ್ತಲ್ಲ, ಕಂಟ್ರೋಲ್ ಮಾಡಿ. ಆಗೋದಿಲ್ಲ ಅಂತ ಹೇಳಿದ್ರೆ ಸರಿ, ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಹೇಳಿ, ಅದಕ್ಕೆ ಮುಂದೆ ಇನ್ನೂ ಕೂಡ ಈಸಿಯಾಗಿ ನಾವು ಮಾಡ್ತೇವೆ. ಯಾರಿಗೂ ಲಗೇಜ್ ತಗೊಂಡು ಬರಬೇಡಿ, ಫ್ರಿಸ್ಕಿಂಗ್ ಮಾಡೋ ಬೇಗ ಫಾಸ್ಟ್ ಆಗ್ತದೆ. ಅಥವಾ ಐಡಿ ಒಂದು ತನ್ನಿ, ವಾಟರ್ ಬಾಟ್ಲು, ಪ್ಲಾಸ್ಟಿಕ್, ಅದೇ ನಾವು ಫಸ್ಟ್ ಕೈ ನೋಡಿ. ಒಂದೊಂದು ಸ್ಟಾರ್ಟಿಂಗ್ ಎಲ್ಲೂ ಕೂಡ 100ಕ್ಕೆ 100 ಸರಿ ಆಗೋದಿಲ್ಲ. ಸಣ್ಣ ವಿಚಾರನೇ ಹೋಗಿ 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 ಮತ್ತದು ಸ್ಟ್ರೀಮ್ಲೈನ್ ಮಾಡಿಕೊಂಡು ಬರುವ. ಸೊ ಮುಂದೆ ಬುಕ್ ಮೇಲೆ ಆಶ್ವಾಸಿ ಆಯಿತು, ನಮಗೆ ಈ ಐಡಿಯಾ ಬಂತು ವಾಕಿಂಗ್ ಟೂರ್ ಮಾಡಬೇಕಂತೇಳಿ. ವಾಕಿಂಗ್ ಟೂರ್ ಮಾಡುವಾಗ ನಮಗೇನು ಐಡಿಯಾ, ಒಂದು ಸಂಸ್ಕೃತಿ ಕಾರ್ಯಕ್ರಮ ಮಾಡಬೇಕಂತ ಐಡಿಯಾ ಬರ್ತದೆ. ಅಲ್ಲಿ ಸಂಸ್ಕೃತಿ ಕಾರ್ಯಕ್ರಮ ಮಾಡುವಾಗ ಜನ ಸೇರುವಾಗ ಇಲ್ಲಿ ನಾವು ನಂದಿನಿ ಮಿಲ್ಕ್ ಅದು ಮಿಲ್ಕ್ ಅವ್ರಿಗೆ ಒಳಗಡೆ ಆ ಒಂದು ಟೈಮಲ್ಲಿ 2 ಗಂಟೆ ಟೈಮ್ ಯಾಕೆ ನಾವು ತರಬಾರ್ದು, ಅಥವಾ ಬೇರೆ ಬೇರೆ ಆರ್ಟ್ ಸೈಟ್ ಡ್ರಾಯಿಂಗ್ ಮಾಡುವವರು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಫ್ಲೀ ಮಾರ್ಕೆಟ್ ಥರ ಯಾಕೆ ಅದೊಂದು ಸ್ಯಾಟರ್ಡೆ ಸಂಡೇ ಮಾಡಬಾರ್ದು. ಆಯ್ತದೆ ಫ್ಯಾನ್ಸಿ ಐಟಮು ಬೇರೆ ಬೇರೆ ಊರ ಪ್ರಾಡಕ್ಟಲ್ಲಿ ಇತ್ತು, ಮನೆಯಲ್ಲಿ ಕೂತ್ಕೊಂಡು ಅತ್ಯುತ್ತಮ ಆರೋಗ್ಯಪೂರ್ವಕವಾದ ಆಹಾರ ಪದ್ಧತಿಯ ವ್ಯವಸ್ಥೆ ಮಾಡ್ತಾರೆ, ಅಂಥವ್ರಿಗೆ ಒಂದು ಸ್ಟಾಲ್ ಯಾಕೆ ಕೊಡಬಾರ್ದು. ಒಂದಕ್ಕೊಂದು ಕನೆಕ್ಷನ್ ಆಗಿ ಅದೆಲ್ಲ ಹೋಗಿ ಲಾಸ್ಟಿಗೆ ಮುಡ್ತದೆ. ಸೊ ಓನ್ಲಿ ವಿ ಹ್ಯಾವ್ ಟು ಪ್ಲಾನ್ ಅಂಡ್ ಗೋ ಫಾರ್ವರ್ಡ್. ಇದು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಾದ್ರೆ ಯಾವಾಗಿಂದ ಮಾಡೋ ಪ್ಲಾನ್ ಇದೆ ಸರ್? ಮಳೆಗಾಲದಿಂದ ತಕ್ಷಣ ಮಾಡಬೇಕಂತ ಇದೆ. ಓಕೆ ಸರ್, ಅದ್ರ ಜೊತೆಗೆ ವಿಧಾನಸೌಧಕ್ಕೆ ನೀವು ಹೊಸ ಟಚ್ ಕೊಟ್ಟಿದ್ದೀರಾ, ಅದು ಮುಖ್ಯ ದ್ವಾರವನ್ನು ಕೂಡ ಬದಲಾಯಿಸಿದ್ದೀರಾ. ಅದರದ್ದು ಪ್ಲಾನ್ ಹೇಗೆ ಮಾಡಿದ್ರಿ ನೀವು? ಆ ವುಡ್ ಎಲ್ಲ ಎಲ್ಲಿಂದ ತರಿಸಿದ್ರಿ ಸರ್? ಹಿಂದಿನ ಕಾಲದಲ್ಲಿ ಇತ್ತು ಗ್ರಿಲ್ಸ್ ಎಲ್ಲ, ನಾವು ತಲೆಗೆ ತಗೊಳ್ಳಿಲ್ಲ. ಯಾರೊಬ್ಬ ಕಾಮನ್ ಮ್ಯಾನ್, ನಾನು ಹತ್ತುವಾಗ ಬಂದೇನಿದ್ದ ಮೇನ್ ಸ್ಪೀಕರ್ ಅವರು, ಈಗ ಎಂತ ಇಲ್ಲಿ ಜೈಲು ಥರ ಶಾಸಕರೆಲ್ಲ ಹೋಗುವಾಗ ಒಂದು ಕ್ಯಾಬಿನೆಟ್ಗೆ ಡೋರ್ ಹೋಗುವ ಕ್ಯಾಬಿನೆಟ್ ಥರ ಮಾಡಿ, ಆಗ ದೊಡ್ಡ ವಿಚಾರ ಆಗಿತ್ತು ವಿಧಾನಸೌಧ ಕ್ಯಾಬಿನೆಟ್ ಡೋರ್ ಆ ರೀತಿ ಒಂದು ಮಾಡಿ ಅಂತ ಹೇಳಿದ್ರು. ನಂತರ ಸ್ಟ್ರೈಕ್ ಆಯಿತು. ನಾನು ಅಧಿಕಾರಿಗಳ ಮೀಟಿಂಗ್, ಫೈನಾನ್ಸ್, PW ಮೀಟಿಂಗ್ ಎಲ್ಲ ಕರೆಸಿದೆ. ಮಾಡುವ ಐಡಿಯಲ್ ಒಳ್ಳೇದಂತ ಹೇಳಿದ್ರು. ಆಯ್ತು, ರೋಡ್ ಸುದ್ದಲ್ಲಿ ಇಂತೆಂತ ಇದು ಮಾಡೋದು ಅಂತ ಹೇಳಿಕೊಂಡು. ಆದರೆ ಇಲ್ಲಿಂದ ಮುಂದೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಯಾಕೆ, ನಮ್ಮದು ಐಡಿಯಾ, PWD ಅವರ ಪ್ಲ್ಯಾನ್, ಇನ್ನು ಫೈನಾನ್ಸ್ DP ಅವರ ಪರ್ಮಿಷನ್, ಇನ್ನು ಫೈನಾನ್ಸ್ನವರು ದುಡ್ಡು, ಇದು ಇಲ್ಲಿ ಸುತ್ತಬಹುದಲ್ಲದೆ ಸದ್ಯಕ್ಕೆ ಇದು ಮುಂದಕ್ಕೆ ಹೋಗ್ಲಿಕ್ಕೆ ನಮಗೆ ಕಾಣ್ತಾ ಇಲ್ಲ. ಇಲ್ಲಿ ನಾವು ಫ್ರಂಟ್ ಡೋರ್ ಪ್ಲಾನ್ ಮಾಡಿದ್ವಿ ಫಸ್ಟಿಗೆ. ಕೆಳಗೆ ಎಂಟ್ರ್ ಆಗ್ತೇವಲ್ಲ ನಾವು ಕೆಂಗಲ್ ಹನುಮಂತದಲ್ಲಿ, ಇದು ನಾವು ಮೇಲೆದಲ್ಲ ರೆಡಿ ಮಾಡಿದ್ದು. ಫಸ್ಟ್ ಇದು ಕೆಳಗೆ ಮಾಡ್ಲಿಕ್ಕೆ ಕೆಂಗಲ್ ಗೇಟ್ ಅಲ್ಲಿ, ಕೆಂಗಲ್ ಗೇಟ್, ಬ್ಯಾಂಕ್ವೆಟ್ ಗೇಟ್ ಎಲ್ಲ. ಇದು 1 ವರ್ಷ ಆದ್ರೂ ಕೂಡ ಇದು ಚರ್ಚೆ ಅಲ್ಲದೆ, ಒಬ್ಬರೊಬ್ಬರು ಫುಟ್ಬಾಲ್ ಆಗೋದು ಅಲ್ಲದೆ ಇದು ಡಿಪಾರ್ಟ್ಮೆಂಟ್ ಅವರು ಗೋಲ್ ಹೊಡೆಯುವುದಿಲ್ಲ. ನನ್ನ ಸೆಕ್ರೆಟರಿಗೆ ಹೇಳಿದೆ, ಇದು ನಮ್ಮ ವ್ಯಾಪ್ತಿ, ಯಾವುದು ಈ ಮೇಲಿನ ಫ್ಲೋರ್ ಸ್ಪೀಕರ್, ಅದು ಅವ್ರ ನಾನು ಡಿಸಿಷನ್ ತಗೊಳ್ಳಿಕ್ಕೆ. ನಮಗೆ ಇಲ್ಲಿ DPR ಬೇಡ, ನಮಗೆ ಇಲ್ಲಿ PWD ಬೇಡ, ನಮಗೆ ಇಲ್ಲಿ ಯಾರು ಬೇಡ, ನಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತೇಳಿ ನಾವು ಹೇಳಿದ್ರೆ, ನಮ್ಮ ದುಡ್ಡಾಗ ನಮ್ಗೆ ಫೈನಾನ್ಸ್ನವ್ರು ಕೂಡ ಕಾಯ್ಬೇಕಂತಿಲ್ಲ. ನಮಗೆ ಕೊಟ್ಟಂಥ ವಾರ್ಷಿಕ ದುಡ್ಡಲ್ಲಿ ಎಷ್ಟಿದೆ ಉಳಿತಾಯವಾಗಿದ್ದರೆ ನಾವು ಅದರಲ್ಲೇ ಮಾಡುವಂತೇಳಿ
ನಾವು ಇವ್ರನ್ನ ಕರೆಸಿದ್ವಿ. ಯಾರಿಗೆ ಕೊಡಬೇಕಂದ್ರೆ ಮರದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಯಾಕೆ ನಮಗೆ ರೋಸ್ವುಡ್ ಆಗಬೇಕು, ಇನ್ನು ಅದು ಕ್ವಾಲಿಟಿ ಸರಿ ಉಂಟಾ ಕ್ವಾಲಿಟಿ ಸರಿ ಇಲ್ವಾ ಇದು ನಾವೆಲ್ಲ ನೋಡೋದು. ಸೊ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ಕೊಡ್ತೇವೆ. ಅವ್ರು ಬಂದು ಮರ ಅವ್ರು ಕೊಟ್ಟರು. ಅವರದೇ ಆರ್ಟಿಸ್ಟ್ ಇದ್ದಾರೆ ಎಂಪಾನಲ್ಲಿ, ಅವರು ಆಯ್ಕೆ ಮಾಡಿದರು ಆರ್ಟಿಸ್ಟನ್ನು. ಅವರು ಎಂಪೈಲ್ ಆರ್ಟಿಸ್ಟ್ ಇದ್ದಾರೆ ಫಾರೆಸ್ಟ್ ಡೆವಲಪ್ಮೆಂಟಲ್ಲಿ. ಅವ್ರು ನಾವು ಕರೆಸಿಕೊಂಡು ಈಗಿನಿರುವ ಡೋರ್ನ ಟೈಪಿನಲ್ಲಿ ಕಬ್ಬಿನ ಡೋರ್ ML ಎಂಟಾಗಲಿಕ್ಕೆ ಡಿಸೈನ್ ನಾವೇ ಕೂದಲು ಅವನೊಂದು ಡಿಸೈನ್ ತೋರಿಸಿದ, ಸ್ವಲ್ಪ ಕರೆಕ್ಷನ್ ಮಾಡಿಸಿ 3 ತಿಂಗಳಾಗಿದೆ ನಮ್ಮ ಕೆಲಸ. ನೀವೇ ಡಿಸೈನ್ ಫೈನಲ್ ಮಾಡಿದ್ರೆ? ಹೌದೌದು, ನಾನೇ ಕೂತ್ಕೊಂಡು ಡಿಸೈನ್ ಎಲ್ಲ ಫೈನಲ್ ಮಾಡಿದ್ದೆ. ಯಾಕೆಂದ್ರೆ ಒಂದು ಯಾವ ನಮ್ಮ ಆಫೀಸ್ ಮಾತ್ರ ಅದು ಅಲ್ಲಿತ್ತು. ನಮ್ಮ ಆಫೀಸೆಲ್ಲ ನಮಗೆ ಖರ್ಚಿಗೆ ಬಂದ ದುಡ್ಡನ್ನೇ ನಾವು ಅದಕ್ಕೆ ಉಪಯೋಗ ಮಾಡಿದ್ದೆವು. ಒಂದು ಯೋಜನೆ ಹೇಳಿದರೆ PW ಅವ್ರು ಪ್ಲ್ಯಾನ್ ಮಾಡಬೇಕು, ಅದಕ್ಕೆ ಟೆಂಡರ್ ಕರಿಬೇಕು, ಅದಕ್ಕೆ ಅವರು ಅದನ್ನು ಸ್ಯಾಂಕ್ಷನ್ ಮಾಡಿದರೆ ಅದಕ್ಕೆ ಫೈನಾನ್ಸ್ ಒಪ್ಪಿಗೆ ಕೊಡಬೇಕು, ಮತ್ತು ಒಪ್ಪಿಗೆ ಹೋಗ್ತಾರೆ ಫೈನ್ ಸ್ಯಾಂಕ್ಷನ್ ಆಗ್ತದೆ, ಮತ್ತೆ DPR ಹೋಗಬೇಕು, ಮತ್ತೆ ಅವರು ಪ್ಲ್ಯಾನ್ ಮಾಡಿ ಅವನಿಗೆ KSF ಕೆಲಸ ಕೊಟ್ಟರೆ ಅವನೆಲ್ಲ ದುಡ್ಡು ಬರೋದು ನಾವು ಕೆಲಸ ಮಾಡೋದಿಲ್ಲ. ಅವನು ಹೇಳ್ತಾನೆ ಅಲ್ಲಿ, ಇವರು ಹೇಳ್ತಾರೆ ನೀವು ಕೆಲಸ ಮಾಡಿದ ನಂತರ ಬಿಲ್ ಕೊಡಿ, ನಾವು ಬಿಲ್ ಮತ್ತೆ ಕೊಡ್ತೇವೆ ಅಂತೇಳಿ. ಎಲ್ಲ ಕೂಡ ಈ ಒಂದು ಕೆಲಸ ಆಗಬೇಕು ಇಚ್ಛೆ ಇದ್ರೂ ಕೂಡ ಒಂದಲ್ಲೊಂದೊಂದು ರೀತಿಯಿಂದ ಜಂಜಟಾಗಿ ಅಲ್ಲಿ 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 ಆಗ್ತದೆ. ಈ ಕೆಲಸ ಅಂತಲ್ಲ, ಜನರಲ್ ಐ ಆಮ್ ಟೆಲಿಂಗ್ ಯು ಇದರಲ್ಲಿ ಅದು ನಮ್ಮ ಡಿಪಾರ್ಟ್ಮೆಂಟ್ ನಾವು ಮಾಡ್ತೀವಿ. ಸದನದಲ್ಲಿ ಕನ್ನಡದ ಜೊತೆಗೆ ನೀವು ತುಳು ಭಾಷೆಯನ್ನ ಕೂಡ ಕೆಲವೊಂದು ಬಾರಿ ಬಳಸಿದ್ರಿ ಅಂತ ಕೆಲವೊಂದು ಗದ್ದಲಗಳಾಯ್ತು. ಮುಕ್ಕಾಲು ವರ್ಷ ಕೂರ್ಸಲಿ ಪುನಿತೆ ಅರ್ಥ ಇದೆ ಮುಕ್ಳು ಇತ್ತಿನಕ್ಲೆಲ್ಲ ಅರ್ಥ ಅಲ್ಲ ಪೂಜಿಂದು. ತುಳು ಭಾಷೆಯನ್ನು ಸದನದಲ್ಲಿ ಚರ್ಚೆ ಮಾಡಿದ್ರೆ ನಮಗೆ ಹೆಮ್ಮೆ ಇದೆ. ಯಾಕೆ ತುಳು ಅಥವಾ ಒಂದು ಭಾಷೆ ಒಂದು ಮಾತಾಡೋ ಭಾಷೆ ಮಾತ್ರ ಅಲ್ಲ, ಎಲ್ಲಿಗೆ ಒಂದು ಭಾಷೆ ಇರಲಿ, ಅದೊಂದು ಭಾಷೆ ಭಾಷೆ ಮಾತ್ರ ಅಲ್ಲ, ಅದು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ, ಆಹಾರ ಪದ್ಧತಿ ಏನಿದೆ, ನಮ್ಮ ವಸ್ತ್ರದ ಆ ಒಂದು ಅಲಂಕಾರ ಏನಿದೆ, ಮತ್ತೊಂದು ಪರಿಸರದ ವಿಚಾರ ಇರಲಿ, ಇದನ್ನೆಲ್ಲ ಬಿಂಬಿಸುವಂಥ ಭಾಷೆ ಅಂತ ಹೇಳಿದ್ರೆ. ಸೊ ಇಡೀ ಆಗ ನಾವೊಂದು ಆ ಒಂದು ಭಾಷೆಯನ್ನು ಮಾತಾಡುವಾಗ ಇಡೀ ತುಳುನಾಡಿನ ಒಂದು ಸೌಂದರ್ಯ ನಾವು ಬಿಂಬಿಸುವ ರೀತಿಯಲ್ಲಿ ನಾವು ಇಡ್ತದೆ. ಕೆಲವರಿಗೆ ಅರ್ಥ ಆಗುದಿಲ್ಲ, ಚರ್ಚೆ ಬರ್ತದೆ. ಮತ್ತೆ ನೀವು ಯಾವುದೇ ಒಂದು ಪ್ರದೇಶದಲ್ಲಿ ಬೆಳೆದಾಗ ಆ ಪ್ರದೇಶದ ಬಗ್ಗೆ ಮತ್ತು ಆ ಪ್ರದೇಶದ ಜನರ ಬಗ್ಗೆ ನಿಮ್ಗೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಇರ್ತದೆ. ನೀವು ಎಷ್ಟೇ ನ್ಯೂಟ್ರಲ್ ಇದ್ರೂ ಕೂಡ ಆ ಒಂದು ಪ್ರದೇಶಕ್ಕಂತ ಬಂದಾಗ ಸ್ವಲ್ಪ ಮಟ್ಟಿನ ವ್ಯಾಮೋಹ ಜಾಸ್ತಿ. ಈಗ ನೀವು ಹಾಸನ ಸಕ್ರಿಫೈಸ್ ಅಂತ ಹೇಳಿದರೆ ನಾವೆಲ್ಲ ಎಷ್ಟೇ ಜನರು ಕೂಡ ನಿಮ್ಗೆ ಹಾಸನ ಸಿಕ್ಕಿದ ತಕ್ಷಣ ಸ್ವಲ್ಪ ಹೆಚ್ಚು ಒಂದು ಹೌದು ಭಾಷಾಭಿಮಾನ ಊರಾಭಿಮಾನ ಎಲ್ಲ ಕೂಡ ಸಡನ್ ಆಗಿ ಬಂದು ಬಿಡ್ತದೆ. ಅದು ನಾನು ಚೇರಲ್ಲಿ ಕೂತ್ಕೊಂಡು ನಾನು ಎಷ್ಟೇ ಸಮಾಧಾನದಿಂದ ಮಾಡಿಕೊಂಡು ನಾನು ಎಲ್ಲ ಸಮಾನತೆಯಿಂದ ಎಷ್ಟೇ ನಾನು ಪ್ರಯತ್ನ ಪಟ್ಟರು ಕೂಡ ಕೆಲವೊಮ್ಮೆ ಕರಾವಳಿಯ ಬಗ್ಗೆ ಬಂದಾಗ ಸ್ವಲ್ಪ ವ್ಯಾಮೋಹ ಜಾಸ್ತಿ ಬರ್ತದೆ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ನಾನು ಇನ್ನೊಂದು ಅನ್ಯಾಯ ಮಾಡ್ಲಿಕ್ಕೆ ಇಲ್ಲಿಯೂ ಕೂಡ ಅವರವರ ಅವಕಾಶ ಕೊಟ್ಟು ನಾಲಿಗೆ ಸ್ವಲ್ಪ ಹೆಚ್ಚಿನ ವಿಚಾರವಾಗಿ ಭಾಷೆ ಮಾತಾಡೋಕೆ ಅವಕಾಶ ಕೊಡ್ತೇವೆ. ಯಾವುದೇ ಭಾಷೆಯನ್ನು ಕೂಡ ಬಳಸೋದು ತಪ್ಪಿಲ್ಲ, ಅದರಲ್ಲಿ ನೋಟ್ ಮಾಡಲಿಕ್ಕೆ ರೆಕಾರ್ಡ್ ಆಗಬೇಕು. ಏನು ನಾವು ಎಕ್ಸಾಂಪಲ್ ಏನು ಮಾತಾಡ್ತೇವೆ ದಟ್ ಶುಡ್ ಬಿ ರೆಕಾರ್ಡ್. ಸೆಕೆಂಡ್ ಇನ್ನೊಬ್ಬರಿಗೆ ಅರ್ಥ ಆಗಬೇಕು, ಅದಕ್ಕೆ ಮಾತಲ್ಲಿ ಸ್ವಲ್ಪ ಚರ್ಚೆ ನಡೀತದೆ. ಇಲ್ಲಂದ್ರೆ ಬೇರೆಲ್ಲೋ ಕೂಡ ನಮ್ಮ ತುಳುನಾಡಿಗೆ ಎಲ್ಲ ಕರ್ನಾಟಕ ರಾಜ್ಯದ ಸರ್ವ ಶಾಸಕರು ಕೂಡ ಅದಕ್ಕೆ ಸಹಕಾರ ಮತ್ತು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ, ಸಂತೋಷ ಪಡ್ತಾರೆ. ನನ್ಗೇನಾದ್ರೂ ಸ್ವಲ್ಪ ತುಳು ಭಾಷೆಯಲ್ಲಿ ಹೇಳ್ಕೊಡಿ ಸರ್, ನನ್ಗೆ ಒಂದೇ ಒಂದು ಪದ ಗೊತ್ತಿದೆ, ಎಂಚ ಉಲ್ಲಾರು. ಅದಕ್ಕೆ ಇನ್ನೊಂದು ಪದ ಹುಷಾರ್ ಉಲ್ಲಾರ ಅಂತ ಹೇಳಿದ್ರೆ ಆಯ್ತು. ಹುಷಾರ್ ಉಲ್ಲೆ, ನಾನು ಹುಷಾರಿದ್ದೇನೆ, ಹುಷಾರ್ ಉಲ್ಲಾರ ಅಂತ ನೀವು ಹುಷಾರಿದ್ದೀರಾ ಅಂತ ಕೇಳೋದು. ಸೌಖ್ಯ ಉಲ್ಲೆ, ಸೌಖ್ಯ ಅಂದ್ರೆ ಹುಷಾರಿದ್ದೇನೆ. ಸೌಖ್ಯ ಅಂದ್ರೆ ಕನ್ನಡ ಬಂತು, ಸೌಖ್ಯ. ಊಟ ಆಯ್ತಾ ಅಂತ? ಒಣಸಾಂಡ ಆಯ್ತು ಅಂತ ಹೇಳೋದಕ್ಕೆ ಅಷ್ಟೇ. ನಮ್ದು ಭಾಳ ಈಸಿ, ಕನ್ನಡಕ್ಕಿಂತ ಭಾಳ ಈಸಿ ಸಬ್ಜೆಕ್ಟ್. ಓಕೆ ಸರ್, ಮತ್ತೆ ಒಂದಷ್ಟು ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ಮ ರಾಜಕೀಯ ಗುರುಗಳು ಯಾರು? ಯಾಕಂದ್ರೆ ನಿಮ್ಮ ತಂದೆ ಶಾಸಕರಾಗಿದ್ದಾಗ ಬೈ ಎಲೆಕ್ಷನ್ ಚುನಾವಣೆ ಆಗಿ ನೀವು ಗೆದ್ರಿ, ಇವಾಗ 5ನೇ ಬಾರಿಗೆ ಶಾಸಕರಾಗಿದ್ದೀರಾ. ನೀವು ರಾಜಕೀಯಕ್ಕೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್? ನೋಡಿ, ನನ್ನ ತಂದೆ ಶಾಸಕರಾಗಿದ್ದರು. ನಾನು ಲಾ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗ ನಾನು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿದ್ದೆ ಸ್ಟೂಡೆಂಟ್ ಲೆವೆಲ್ನಲ್ಲೇ. ಅದು ಬೈಕ್ ರೇಸ್ ಇರಲಿ, ಸ್ಟೂಡೆಂಟ್ ಯೂನಿಯನ್ ಇರಲಿ, ಅದರಲ್ಲಿ ಆಕ್ಟಿವ್ ಆಗಿದ್ದೆ. ರಾಜಕೀಯ ಸೇರೋ ಮುಂಚೆ ಅಡ್ವೊಕೇಟ್ ಕೂಡ ನೀವು ಅಡ್ವೊಕೇಟ್ ಕಾಲೇಜಲ್ಲಿ ಇರುವಾಗಲೇ. ಸೊ ಇದು ಯೂಟಿಫರ್ ಇದ್ದ ಮಗ ಅಂತೇಳಿ ಒಂದು ವಿಚಾರ ಇತ್ತು. ಆಗ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಒಂದು ಜೂನಿಯರ್ ಆಗಿ ಕೆಲಸ ಮಾಡ್ತಿದ್ದಂಥ ಮೊಹಮ್ಮದ್ ಬದರುದ್ದೀನ್ ಅವರು ನನ್ನನ್ನು ಕರ್ಕೊಂಡು ಹೋಗಿ ಯೂಟಿಫರ್ ಅವ್ರ ಮಗ ಯೂಟಿ ಖಾದರ್ ಇವನೇ ಅಂತೇಳಿ ಪರಿಚಯ ಮಾಡಿ ಕೊಟ್ಟರು.
ತದನಂತರ ನಾನು ಸಕ್ರಿಯವಾಗಿ ತಂದೆ ಶಾಸಕರಾಗಿದ್ದರೂ ಕೂಡ ನಾನು ಮತ್ತು ಸಕ್ರಿಯವಾಗಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ರಾಜಕೀಯದ ಗರಡಿಯಲ್ಲಿ ಪಳಗಿ ಬಂದವನು ಎಲ್ಲ ವಿಚಾರದಲ್ಲಿ ಕೂಡ. ಆದರೆ ನಾನು ಬೇರೆ ಎಲ್ಲಾ ನಾಯಕರು, ನಮ್ಮ ಆಸ್ಕರ್ ಫರ್ನಾಂಡಿಸ್ ನಮ್ಮ ಜಿಲ್ಲೆಯವರಾಗಿದ್ದರು, ವೀರಪ್ಪ ಮೊಯ್ಲಿ ಅವರು ನಮ್ಮ ಜಿಲ್ಲೆಯವರಾಗಿದ್ದರು, ಆ ಹಂತದಲ್ಲಿ ಶಾಸಕರಾಗಿದ್ದಂಥ ಬಹಳಷ್ಟು ನಮ್ಮ ಶಾಸಕರಿದ್ದರು. ಅವರೆಲ್ಲ ಉತ್ತಮವಾದ ಅವರ ಕಾರ್ಯವೈಖರಿ, ನಾಯಕತ್ವದ ಗುಣವನ್ನು ನಾವು ನೋಡಿ ಬಹಳಷ್ಟು ಕಲ್ತದ್ದಿದೆ. ಅಗತ್ಯ ಬಂದಾಗ ನಾವು ಸಹಕಾರ ಕೇಳಿದವರೆಲ್ಲ ನಮ್ಗೆ ಸಹಕಾರ ಕೂಡ ಇವತ್ತು ಕೊಟ್ಟಿರ್ತಾರೆ. ಅದು ಬಹಳ ಖುಷಿ ಇದೆ. ಪೂಜಾರಿ ಅವರ ಒಬ್ಬ ಶಿಷ್ಯನಾಗಿ ಅವತ್ತು ನನ್ನ ರಾಜಕೀಯ ಜೀವನ ಮಾಡುವಾಗ ಎಲ್ಲರಿಂದ ನಾಯಕ ಸಹಕಾರ ಪಡೆದುಕೊಂಡು ಎಲ್ಲರ ಉತ್ತಮವಾದ ಗುಣಗಳನ್ನು ನಾವು ಮೈಗೂಡಿಸಿಕೊಳ್ಳಿಕ್ಕೆ 100ಕ್ಕೂ 100 ಆಗದಿದ್ದರೂ ಕೂಡ ಸ್ವಲ್ಪ ಮಟ್ಟ ಮೈಗೂಡಿಸಿಕೊಂಡು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಅದೇ ನಾನು ಯಶಸ್ಸಿನ ಗುಟ್ಟು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ರಾಜಕೀಯದಲ್ಲಿ ನೀವು ಫಸ್ಟ್ ಡೇನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವ ದಿನವನ್ನು ನೆನ್ಪು ಮಾಡ್ಕೊತೀರಾ? ನಾನು ವಿದ್ಯಾರ್ಥಿ ನಾಯಕನಾಗಿ ಆಕ್ಟಿವ್ ಆಗಿದ್ದೆ. ನಾನು ಬೇರೆ ಬೇರೆ ಆಕ್ಟಿವಿಟೀಸ್ನಲ್ಲಿ ಕಾಲೇಜ್ ಲೆವೆಲಲ್ಲಿ, ಸೋಷಿಯಲ್ ವರ್ಕಲ್ಲಿ ಆಕ್ಟಿವ್ ಆಗಿದ್ದೆ. ಆವಾಗ ನನ್ನನ್ನು ಕರ್ಕೊಂಡೋಗಿ ಫಸ್ಟ್ ಡೇ ನನ್ನನ್ನು ಯೂಟ್ಯೂಬ್ ಫರ್ದವ್ರ ಬಗ್ಗೆ ಯೂಟ್ಯೂಬ್ ಆದಂಥ ಪರಿಚಯ ಮಾಡಿಕೊಟ್ಟದ್ದು ಇವತ್ತು ನನಗೆ ಬಹಳ ಸ್ಪಷ್ಟವಾಗಿ ನನ್ನ ಕಣ್ಣ ಮುಂದೆ ಬರ್ತದೆ. ಶಾಸಕರಾಗಿ ಗೆದ್ದಂತಹ ದಿನ? ಶಾಸಕರಾಗಿ ನಾನು ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ನನ್ನ ಇಷ್ಟು ವರ್ಷದ ಆ ಒಂದು ಪ್ರಯತ್ನ, ಹೋರಾಟ, ಪಕ್ಷದ ಕೆಲಸಗಳು ಎಲ್ಲವೂ ಕೂಡ ಒಂದು ಹಂತದ ಫಲ ಕೊಟ್ಟಿದಂತ ಆಗಿದೆ. ಎಲ್ಲ ಗುರು ಹಿರಿಯರ ಆಶೀರ್ವಾದ, ಕುಟುಂಬಸ್ಥರ ಆಶೀರ್ವಾದ, ನಾಯಕರ ಸಹಕಾರ ಇರೋದು ನನ್ನ ಎರಡನೇ. ಮುಂದಕ್ಕೇನು ಹೋಗೋದು ನನ್ನ ಜವಾಬ್ದಾರಿ. ಫಸ್ಟ್ ವಿಕ್ಟ್ರಿ ಇಸ್ ಪಾರ್ಟಿ ವಿಕ್ಟ್ರಿ, ಸೆಕೆಂಡ್ ವಿಕ್ಟ್ರಿ ಇಸ್ ಅ ಕ್ಯಾಂಡಿಡೇಟ್ ವಿಕ್ಟ್ರಿ. ಫಸ್ಟ್ ಗೆಲ್ಲುವ ಸಂದರ್ಭ ನೀವು ಓಟಿಗೆ ನಿಂತಾಗ ಪಕ್ಷವನ್ನು ನೋಡಿ ಜಾಸ್ತಿ ನಿಮ್ಗೆ ಓಟು ಕೊಡ್ತಾರೆ, ನಿಮ್ಮನ್ನು ನೋಡಿ ಕಡಿಮೆ ಓಟು ಸಿಕ್ಕುವಂಥದ್ದು. ಎರಡನೇದು ಕೊಡುವ ಸೀಟ್ ನಿಲ್ಲುವಾಗ ಇವನು MLA ಕೆಲಸ ಮಾಡಿದಾನ, MLA ಸರಿಯಾಗಿ ಅಟೆಂಡ್ ಆಗಿದ್ದಾನ, ಅಸೆಂಬ್ಲಿಯಲ್ಲಿ ಸರಿಯಾಗಿ ಜನರ ಮಧ್ಯದಲ್ಲಿ ಗೌರವ ಕೊಟ್ಟು ಮಾತಾಡಿದಾನ, ಜನರ ಸಮಸ್ಯೆಗೆ ಸ್ಪಂದಿಸಿದಾರ, ಜನರ ಕೈಗೆ ಸಿಗ್ತಾ ಇದ್ದಾರ, ಇದೆಲ್ಲ ಕೂಡ ಲೆಕ್ಕಾಚಾರ ಮಾಡಿ ಓಟ್ ಕೊಡ್ತಾರೆ. ಸೊ ಅದನ್ನು ನಮ್ಮ ಜವಾಬ್ದಾರಿ ಇದೆ. ನಾವು ಪಕ್ಷ ನಿಲ್ಲುವಂಥ ಒಂದು ವ್ಯವಸ್ಥೆ, ಅದರ ಐಡಿಯಾಲಜಿ ಜೊತೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಕೂಡ ಬಹಳಷ್ಟು ಇವತ್ತು ಅಗತ್ಯತೆ ಇವತ್ತು ಇರ್ತದೆ ಪ್ರತಿಯೊಬ್ಬರಿಗೆ. ಸರ್, ನಿಮಗೆ ದ ಗ್ರೇಟ್ ಸನ್ ಆಫ್ ಇಂಡಿಯಾ ಅವಾರ್ಡ್ ಕೂಡ ಬಂದಿದೆ. ಅವಾರ್ಡ್ ಬಗ್ಗೆ ಹೇಳಿ ಸರ್, ಒಂದಷ್ಟು ಡೀಟೇಲ್ಸ್. ಎಷ್ಟು ಜನ ಗೊತ್ತಿಲ್ಲ ಇದು ಅವಾರ್ಡ್ ಬಗ್ಗೆ. ನನಗೆ ಸಂತೋಷ ಆಗ್ತದೆ. ನೀವು ನಮ್ಮ ನ್ಯಾಯಾಧೀಶರು, ಕಮಿಟಿಯವರು ಇದನ್ನು ಸೆಲೆಕ್ಟ್ ಮಾಡಿ ಇವತ್ತು ಆಯ್ಕೆ ಮಾಡಿದ್ರು. ನನ್ನೇ ಅದನ್ನು ಆಯ್ಕೆ ಮಾಡಿ ಕೊಟ್ಟರು. ಮತ್ತು ಅತ್ಯಂತ ಗೌರವಪೂರಿತವಾದಂತಹ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂತ ಡೆಲ್ಲಿಯಲ್ಲಿ ಈ ಕಾರ್ಯಕ್ರಮ ನಡೀತು. ನನಗೆ ಅತ್ಯಂತ ಸಂತೋಷ ಸಿಕ್ಕಿದೆ. ಮತ್ತು ಆ ಪ್ರತಿಯೊಂದು ಪ್ರಶಸ್ತಿ ಕೂಡ ಅದು ನನಗೆ ಸಿಕ್ಕುವಂಥ ಕಿರೀಟ ಅಂತ ನಾನು ನೆನೆಸೋದಿಲ್ಲ. ಅದು ನನಗೆ ಇನ್ನಷ್ಟು ಸರಿಯಾಗಿ ಕೆಲಸ ಮಾಡಲು ಸಿಕ್ಕುವಂಥ ಜವಾಬ್ದಾರಿ. ಐ ಟೇಕ್ ಇಟ್ ಎಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಪ್ರಚಾರ ಕೊಡೋದೆ. ಅದಕ್ಕೆ ನಾನು ಶಾಸಕನಾಗಿದ್ದಾಗ ಶೈನಿಂಗ್ ಇದಕ್ಕಿರ್ತದೆ. ಸೊ ನಾವು ಅದಕ್ಕಿಂತ ಪ್ರಚಾರ ಕೊಡಲಿ ಹೋಗಲಿಲ್ಲ. ಈ ಪ್ರಶಸ್ತಿ ಬಂದಿದೆ, ನಾನು ಇನ್ನಷ್ಟು ಉತ್ತಮ ಕೆಲಸ ಮಾಡಬೇಕೆಂಬ ಒಂದು ಇನ್ಸ್ಪಿರೇಷನ್ ಮುಖಾಂತರ ನಾನು ಮುಂದೆ ಹೋಗ್ತೀನಿ. ಮುಂದಿನ ತಿಂಗಳು 11ಕ್ಕೆ ಅಧಿವೇಶನ ಶುರುವಾಗ್ತಾ ಇದೆ. ಈ ಬಾರಿ ಅಧಿವೇಶನದಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಸರ್? ಹೇಗಿದೆ, ಒಂದು ಅತಿವೃಷ್ಟಿ ಅನಾವೃಷ್ಟಿಗಳ ಬಗ್ಗೆ ಊರಲ್ಲಿ ಸಮಯ ಚರ್ಚೆ ಆಗ್ತಿದೆ. ಬಜೆಟ್ಗೆ ಆದ ಘೋಷಣೆಗಳ ಬಗ್ಗೆ ಅದನ್ನ ಎಷ್ಟು ಅನುಷ್ಠಾನ ಆಗಿದೆ ಹೇಗೆ ಅಂತ ಎಲ್ಲ ಶಾಸಕ ಅವಕಾಶ ಇದೆ. ಭಾಳಷ್ಟು ಬಿಲ್ಲುಗಳು ಬರ್ತದೆ. ಮತ್ತು ಇದರ ಮಧ್ಯೆ ಅದು ಇದಂದ್ರೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಬರ್ತದೆ. ಅದನ್ನು ಈ ಮಾಧ್ಯಮ ಏನು ಅದನ್ನು ಹೈಲೈಟ್ ಮಾಡ್ತಾರೆ, ಅದು ಅಲ್ಲಿ ಚರ್ಚೆ ಆಗ್ತದೆ. ಆ ಕಾಲಘಟ್ಟಕ್ಕೆ ಅದು ಎನಿಸ್ತದೆ ಏನು ಬರ್ದು ಇವತ್ತು ನಾಳೆ ಬೆಳಿಗ್ಗೆ ಏನು ಬರ್ತದೆ ನಮಗೆ ಸಂಜೆ ಗೊತ್ತಿಲ್ಲ. ಬೆಳಿಗ್ಗೆ ಸಡನ್ ಆಗಿ ಬಂದು ಬಿಡ್ತದೆ. ಒಂದಷ್ಟು ಪ್ರೊಟೆಸ್ಟ್ಗಳು ಶುರುವಾಗುತ್ತೆ. ಅದೆಲ್ಲ ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು ಇದೆಲ್ಲ ಕೂಡ ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ. ಅದೆಲ್ಲ ಬೇಕು. ಅದಕ್ಕೂ ಕೂಡ ಸಿಸ್ಟಮ್ ಕಾನೂನುಬದ್ಧವಾಗಿ ಒಂದು ನಿಯಮಕ್ಕನುಗುಣವಾಗಿ ಆ ಪ್ರೊಟೆಸ್ಟ್ನಿಂದ ಅದನ್ನು ಪ್ರೊಟೆಸ್ಟ್ ನೋಡಿದಾಗ ಈ ರಾಜ್ಯ ಜನತೆ ಕೂಡ ಹೌದು ಇವ್ರು ಬೇಡಿಕೆ ಕರೆಕ್ಟ್, ಪ್ರೊಟೆಸ್ಟ್ ಕರೆಕ್ಟ್ ಇದೆ, ಆ ಒಂದು ಗೌರವಪೂರಿತವಾದ ಪ್ರೊಟೆಸ್ಟ್ ಇರಬೇಕು. ಅದನ್ನು ಟಿವಿಯಲ್ಲಿ ನೋಡಿದಾಗ, ಮಾಧ್ಯಮದಲ್ಲಿ ನೋಡಿದಾಗ, ಪೇಪರ್ ನೋಡಿದಾಗ ಜನರಿಗೆ ಈ ಒಂದು ರಾಜಕೀಯದ ವ್ಯವಸ್ಥೆ ಮತ್ತು ಇತರ ಜನಪ್ರತಿನಿಧಿ ವ್ಯವಸ್ಥೆ ಬಗ್ಗೆ ಜಿಗುಪ್ಸೆ ಬರಬಾರದು ಅಂತೂ ನಮ್ಮ ಯಾವುದೇ ಕೆಲಸ ಆಗಬಾರ್ದು ಅಂತ ನಾನು ಹೇಳುವ ಇಚ್ಛಿಸ್ತೀನಿ. ಸರ್, ಮಂಗಳೂರು ಭಾಗದಲ್ಲಿ ನಮ್ಮ ಕೋಸ್ಟಲ್ ಏರಿಯಾ ಕಡೆ ಸೈಡ್ ಎಲ್ಲ ಕೋಮುಗಲಭೆ ಅನ್ನೋದು ನಡೀತಾನೆ ಇರುತ್ತೆ. ಅದಕ್ಕೆ ಕಾರಣ ಏನು ಅನ್ಸುತ್ತೆ? ಅದಕ್ಕೇನು ಪರಿಹಾರಗಳು ಇಲ್ವಾ? ಕಂಟ್ರೋಲ್ ಮಾಡೋದಕ್ಕೆ ಆಗಲ್ವಾ ಸರ್? ಹಿಂದಿನಿಂದಲೂ ಕೂಡ ಇವತ್ತು ಕಮ್ಮಿ ವಿಚಾರಕ್ಕೆ ಬರುವಂಥದ್ದು. ಮತ್ತು ಮಂಗಳೂರಿನಂತಹ ಒಂದು ಅತ್ಯುತ್ತಮವಾದ ಒಂದು ಸೌಹಾರ್ದ ಪ್ರದೇಶ ಎಲ್ಲಿಯೂ ಕೂಡ ಇವತ್ತಿಲ್ಲ. ಸಾಧಾರಣವಾಗಿ ನೋಡಿದಾದ್ರೆ ದೂರದಿಂದ ನೋಡುವಾಗ ನಮಗೆ ಆ ಒಂದು
ಕೋಮು ಭಾವನೆ ಏರಿ ಅಂತ ಬರ್ತದೆ. ಅದು ಅಲ್ಲಿ ಹೋದಾಗ ಅಲ್ಲಿ ನಿಮ್ಗೆ ಅದ್ರ ಏನು ಕೂಡ ಗೊತ್ತೇ ಇರುವುದಿಲ್ಲ. ಅಷ್ಟು ಅನ್ಯೋನ್ಯತೆಯಿಂದ ಅಷ್ಟು ಪ್ರೀತಿ ವಿಶ್ವಾಸ ಇರ್ತಾರೆ. ಅದು ಕೆಲವೊಂದು ಘಟನೆಗಳು ಆದದ್ದನ್ನು ಅದು ನೇರವಾಗಿ ಅದಕ್ಕೆ ಧರ್ಮ ಮತ್ತು ಕೋಮು ಭಾವನೆಗಳನ್ನು ತರ್ತಾರೆ. ಆವಾಗ ಆಗುವಂಥದ್ದು ಇವತ್ತು ಸಣ್ಣ ಮಟ್ಟಿನ ಸಮಸ್ಯೆ. ಅದನ್ನು ಒಟ್ಟಾರೆ ನೋಡುವಾಗ ಅದು ಒಂದು ಸಣ್ಣ ಒಂದು ಪರ್ಸೆಂಟೇಜ್ ಆಫ್ ದಿ ಪ್ರಾಬ್ಲಮ್ ಮಾತ್ರ. ಎಲ್ಲ ಒಂದು ಯಾವುದೇ ವ್ಯಾಪಾರ ಇರಲಿ, ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೊಂದು ಕೆಲಸ ಕಾರ್ಯಗಳಿರಲಿ, ಒಂದು ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಡೆವಲಪ್ಮೆಂಟ್ ಮತ್ತು ಯಾವುದೇ ಒಂದು ಫರ್ಮ್ ಇರಲಿ, ಅಲ್ಲಿ ಒಂದಲ್ಲೊಂದು ಎಲ್ಲ ಜಾತಿ ವರ್ಗದ ಸ್ಟಾಫ್ಗಳು ಇದ್ದೇ ಇರ್ತಾರೆ. ಅಲ್ಲಿ ನೀವೊಂದು ದೇವಸ್ಥಾನ ಕಟ್ಟಿ, ಮಸೀದಿ ಕಟ್ಟಿ, ಚರ್ಚ್ ಕಟ್ಟಿ, ಮನೆ ಕಟ್ಟಿ, ಅದು ಒಂದಲ್ಲೊಂದು ಧರ್ಮದ ಎಲ್ಲ ಧರ್ಮದರ ಒಂದಲ್ಲೊಂದು ಕೊಡುಗೆಯಲ್ಲಿ ಇದ್ದೇ ಇರ್ತದೆ. ಒಬ್ಬ ಪೈಟರ್ ಒಂದು ಧರ್ಮದವನು ಇರ್ತಾನೆ, ಮೇಸ್ತ್ರಿ ಒಂದೊಂದು ಧರ್ಮ. ಆ ಎಕ್ಸ್ಪರ್ಟಿಗೆ ಆ ರೀತಿಯ ಕುಲಕಸು ಬಂದ ಸಂದರ್ಭ ಅದು ಇದ್ದೇ ಇರ್ತದೆ. ಸೊ ಅಂಥ ದೊಡ್ಡ ಮಟ್ಟಿನ ಜನಸಾಮಾನ್ಯ ದೂರದಿಂದ ನೋಡುವಂಥ ಪ್ರದೇಶ ಮಂಗಳೂರಲ್ಲ, ಅದಕ್ಕಿಂತ ಉತ್ತಮವಾದ ಇವತ್ತು ಪ್ರದೇಶ ಇದೆ. ಎರಡನೇದು ರಾಜಕೀಯವಾಗಿ ಅದನ್ನು ತೆಕ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವಾಗಿ ಅದನ್ನು ಆ ರೀತಿ ಬಿಂಬಿಸುವಂಥ ವಿಚಾರ ಕೂಡ ಇವತ್ತಿದೆ. ಮೂರನೇದು ಎಲ್ಲ ಕೂಡ ನೀವು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರಿಗೊಬ್ಬರು ದ್ವೇಷಿಸಕ್ಕಿಂತಲೂ ಒಬ್ಬರಿಗೊಬ್ಬರ ಭಯ ಸಮಸ್ಯೆ ಆಗಿದೆ, ವಿಶ್ವಾಸದ ಕೊರತೆ. ಅವರನ್ನು ನಾವು ಸ್ವಲ್ಪ, ಅವನನ್ನು ನಾನು ಸ್ವಲ್ಪ ನಮ್ಮದು ಕಡಿಮೆ, ಅವನು ನಮ್ಮದು ಕಡಿಮೆ, ವಿಶ್ವಾಸ ನಮ್ಮದು ಕಡಿಮೆ ಆದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿರೋದು ಬಂದು ಒತ್ತಿ ಉರಿಯುವಂಥ ಅವಕಾಶ ಆಗ್ತದೆ. ಅದಕ್ಕಾಗಿ ವಿಶ್ವಾಸ ಬರ್ತವ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಇದೆ. ಅದು ಬರೀ ಶಾಸಕರು ಮಾತ್ರವ ಅಥವಾ ಸರ್ಕಾರದ ಮಾತ್ರವ. ಒಬ್ಬ MLA, ಒಬ್ಬ ಮಂತ್ರಿ, ಒಬ್ಬ ಸರ್ಕಾರ ಯಾರು ಕೂಡ ಸೌಹಾರ್ದತೆಗೆ ಎಷ್ಟೇ ಇಲ್ಲಿ ಪ್ರಯತ್ನ ಪಟ್ಟರು ಕೂಡ ಯಾರು ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಏನೋ ಒಂದು. ಸೌಹಾರ್ದತೆ ಮತ್ತು ವಿಶ್ವಾಸ ಬರ್ತ ಸಮಾಜ ನಿರ್ಮಾಣದ ಜವಾಬ್ದಾರಿ ಪ್ರತಿಯೊಂದು ಮನೆಯವರ ಜವಾಬ್ದಾರಿ, ಪ್ರತಿಯೊಂದು ಜನಪ್ರತಿನಿಧಿ ಜವಾಬ್ದಾರಿ, ಪ್ರತಿಯೊಂದು ಅಧಿಕಾರಿಗಳ ಜವಾಬ್ದಾರಿ, ಪ್ರತಿಯೊಂದು ಜಡ್ಜ್ಗಳ ಜವಾಬ್ದಾರಿ, ಪ್ರತಿಯೊಬ್ಬರು ಅಡ್ವೊಕೇಟ್ಗಳ ಜವಾಬ್ದಾರಿ, ಪ್ರತಿಯೊಂದು ಸಂಘ ಸಂಸ್ಥೆ ಜವಾಬ್ದಾರಿ, ಪ್ರತಿಯೊಂದು ತಾಯಂದ್ರ ಜವಾಬ್ದಾರಿ. ಸೊ ಇದನ್ನೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಊರಿಗೆ ಗೌರವ ಕೆಲಸ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡಿ ವಿಶ್ವಾಸಭರಿತವಾದ ಪ್ರದೇಶ, ಬಲಿಷ್ಠ ಭಾರತ ಕಟ್ಟುವಂಥ ದೊಡ್ಡ ಕನಸನ್ನು ನಾವು ಯೋಜನೆಗೆ ಕೊಡಬೇಕು. ಅದಕ್ಕೆ ಎಲ್ಲರೂ ಕೂಡ ಜಾಗೃತಿಯನ್ನು ಜನಜಾಗೃತಿ ಮತ್ತು ಆ ಒಂದು ನೇತೃತ್ವ ವಹಿಸ್ಕೊಳ್ಬೇಕು. ಅಂದ್ರೆ ಏನಾದ್ರೂ ಒಂದು ಚಿಕ್ಕ ಇನ್ಸಿಡೆಂಟ್ ನಡೆದ್ರು ಕೂಡ ಅದನ್ನ ರಾಜಕೀಯ ಪ್ರೇರಿತವಾಗಿ ದೊಡ್ಡದು ಕೆಲವೊಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಉದ್ದೇಶಕ್ಕೋಸ್ಕರ ಅದನ್ನು ದೊಡ್ಡ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತದೆ. ಸೊ ನಾನು ಕೇಳ್ತಾ ಇದ್ದೇನೆ, ಜನಪ್ರತಿನಿಧಿಗಳು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದು ಸಮಸ್ಯೆ ಬಂದಾಗ ಈ ಸಮಸ್ಯೆಯಲ್ಲಿ ಇನ್ನೊಂದು ಸಮಸ್ಯೆ ಹುಡುಕಿಗೂ ಇನ್ನೊಂದು ಸಮಸ್ಯೆ ಸೃಷ್ಟಿಸಿಕೊಂಡು ಹೋಗುವಂಥ ಮನೋಭಾವ ಕಡಿಮೆ ಆಗಬೇಕು. ನೀವು ಸದನದಲ್ಲಿ ಏನ್ ಮಾತಾಡಿದ್ರು ಕೂಡ ಕೆಲವೊಂದ್ಸಲ ಟ್ರೋಲ್ ಮಾಡ್ತಾರೆ. ನೀವು ಹೆಡ್ ಮಾಸ್ಟರ್ ತರ ಇರ್ತೀರಿ, ಅಲ್ಲಿದ್ದವರೆಲ್ಲರೂ ಕೂಡ ಸ್ಕೂಲ್ ಮಕ್ಕಳ ತರ ಇರ್ತಾರೆ. ಒಂದಷ್ಟು ಫನ್ನಿ ಇನ್ಸಿಡೆಂಟ್ ಆಗ್ತಿರತ್ತೆ. ಯಾಕೆ ಲೇಟಾಗಿ ಬಂದ್ರಿ ಅನ್ನೋ ವಿಚಾರಕ್ಕೆ ಏನೋ ಕಾರಣಗಳು, ಯಾಕೆ ಈ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ಯಾ ಅನ್ನೋದಕ್ಕೆ ಏನೋ ಕಾರಣಗಳು, ಚೇರಲ್ಲಿ ಕೂತಿರಲ್ಲ ಎದ್ದೆದ್ದು ಓಡ್ತಾ ಇರ್ತಾರೆ. ಅಂತ ಟೈಮಲ್ಲೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಲೇಟ್ ಆಯ್ತು? ಅಲ್ಲ ಸಾರಿ ಇಲ್ಲ, ಕಾರಣ ಕೇಳಿದ್ರು. ಯಾಕೆ ಲೇಟ್ ಬಂದ್ರಿ ನೀವು? ಹೇಳ್ತೀನಿ, ಅದನ್ನು ಹೇಳ್ತೀನಿ. ಅಲ್ಲ ಯಾಕೆ ಲೇಟ್ ಆಯ್ತು? ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ, ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಆ BC ಇಲಾಖೆಯ ವಿರುದ್ಧ ಕಪ್ ಶರ್ಟ್ ಹಾಕೊಂಡ್ ಬರೋಣ ಅಂತ ಅಸೆಂಬ್ಲಿ ನೋಡಿ ಇಲ್ಲಿ ಬರ್ಲಕ್ಕ ಗಾಡಿ ಇದ್ದಿಲ್ಲ ಅಧ್ಯಕ್ಷರೇ. ನಾನು ಹೋಟೆಲ್ ಮುಂದೆ ಯಾರು ಗಾಡಿ ಬರ್ತಾವ ಅವ್ರ ಗಾಡಿ ಫುಲ್ ಬರ್ತೀನಿ. ಹಿಂಗಾಗಿ ಒಂದ್ ಸ್ವಲ್ಪ ಇವತ್ತು ರಂಗನಾಥ್, ಡಾಕ್ಟರ್ ರಂಗನಾಥ್ ಇಲ್ಲ ಚೆನ್ನಾಗಿ ಇಲ್ಲಿ ಕೇಳಿ ಮಾರ. ರಂಗನಾಥ್ ಇಲ್ಲಿ ಕೇಳಿ, ಎಲ್ಲ ಗಮ್ಮು ಸಿಗ್ತದೆ, ಚೆನ್ನಾಗಿರೋ ಗಮ್ಮು. ಈಗ ನಿನ್ನ ಸೀಟಿಗೆ ಒಂದು ಅಂಟಿಸ್ಬೇಕು, ಒಂದು ನಿಮಿಷ ಕೂತ್ಕೊಳ್ಳೋದಿಲ್ಲ. ಆ ಗಮ್ ಹೇಗಿರ್ಬೇಕಂದ್ರೆ ಎದ್ದದ ಸೀಟ್ ನಿಮ್ಮ ಜೊತೆಯಲ್ಲಿ ಬರಬೇಕು. ಟ್ರೋಲ್ ಮಾಡೋದು ನಾನು ಅಭಿನಂದಿಸ್ತೇನೆ. ಇಟ್ ಇಸ್ ಒನ್ ಆಫ್ ದ ಟ್ಯಾಲೆಂಟ್. ಈ ಟ್ರೋಲ್ ಎಲ್ಲರಿಗೂ ಮಾಡ್ಲಿಕ್ಕೆ ಆಗ್ತದೆ, ನಾವು ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್. ಇಟ್ ಇಸ್ ಒನ್ ಆಫ್ ದ ಟ್ಯಾಲೆಂಟ್, ಕಲ್ಚರ್, ಒಂದು ಭಾಗ ಸಮಾಜದಲ್ಲಿ. ಅವ್ನು ಟ್ರೋಲ್ ಮಾಡಿದ ತಕ್ಷಣ ಜನ ನಂಬ್ತಾರ? ಇಲ್ಲ. ಜನ ಒಂದು ಖುಷಿ ಆಗ್ತದೆ, ಸಂತೋಷ ಪಡ್ತಾರೆ, ನೆಗಡ್ತಾರೆ. ನೆಗಡ್ಲಿ. ನಾವು ಒಬ್ಬರನ್ನು ಸುಮ್ಮನೆ ಜೋರಾಗಿ ಮಾತಾಡಿ ಟೆನ್ಷನ್ ಮಾಡೋ ಬದಲು ನೀವು ಟ್ರೋಲ್ ಮಾಡಿದ್ರೆ ನೆಗಡಿದ್ರೆ ಅದು ಕೂಡ ಸಂತೋಷ ಅಲ್ವಾ? ಅದಕ್ಕೇನಿದೆ, ನಥಿಂಗ್ ರಾಂಗ್ ಇನ್ ಟ್ರೋಲ್ ಮಾಡಿದ್ರೆ. ಬಟ್ ಅಂದರೆ ಸಕಾರಾತ್ಮಕವಾಗಿರಲಿ, ಲೆಟ್ ಇಟ್ ಬಿ ಗುಡ್ ಮೆಸೇಜ್. ಇದರಲ್ಲಿ ಜನ ಮಧ್ಯೆ ಸಮಸ್ಯೆ ಉಂಟು ಮಾಡಿ ನಾವು ಟ್ರೋಲ್ ಮಾಡೋದಲ್ಲ, ಅಥವಾ ಯಾರಿಗೊಬ್ಬರಿಗೆ ಏನಾದರೂ ಅವಮಾಡುವ ರೀತಿಯ ಟ್ರೋಲ್ ಮಾಡೋದಲ್ಲ. ಟ್ರೋಲ್ ಇಸ್ ಗುಡ್, ಬಟ್ ಅದು ಪಾಸಿಟಿವ್ ನೇಚರ್ ಇರ್ತದೆ. ವಿಷಯ ಇರ್ತದೆ, ಏನಾದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದಂಗೆ ಆಗ್ತದೆ ಅಲ್ಲ. ನನಗೇನನ್ನು ಹೇಳ್ಬೇಕಂತ ಹೇಳಿಕೆ ಆಗ್ತದೆ ಇದರಲ್ಲಿ. ಸೊ ಇದೊಂದು ವಿಶಿಷ್ಟವಾದ ಒಂದು ಏನು ಸ್ಥಾನ ಇದರಲ್ಲಿ. ನಮಗೆ ಹೇಗೆ ಬೇಕು ಅದನ್ನು ಆ ರೀತಿ ನಡೆಸ್ಕೊಳ್ಳಿಕ್ಕೆ ಉತ್ತಮವಾದ ಉದ್ದೇಶದಿಂದ ಏನಾದರೂ ಯೋಚನೆ ಇದ್ದರೆ ನಮ್ಮ ತಕ್ಷಣದ ಅನುಷ್ಠಾನ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ.
ಓಕೆ, ರಾಜಕೀಯ ಬಿಟ್ಟು ಒಂದಷ್ಟು ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಸರ್, ನಿಮ್ಮ ಡೈಲಿ ಶೆಡ್ಯೂಲ್ ಏನಿರುತ್ತೆ? ಯಾಕಂದ್ರೆ ನೀವು ಸ್ಪೀಕರ್ ಆಗಿದ್ದೀರಿ ಆ್ಯಂಡ್ ನಾನು ಫಸ್ಟ್ ಹೇಳಿದೆ ಯಂಗ್ ಅಂಡ್ ಎನರ್ಜೆಟಿಕ್ ಸ್ಪೀಕರ್ ಅಂತ. ನೀವು ಅದು ಹೌದು ಕೂಡ, ಇರೋ ಸ್ಪೀಕರ್ಗಳು ಆಯ್ಕೆ ಆಗಿರೋದ್ರಲ್ಲಿ ನೀವು ಯಂಗೆಸ್ಟ್ ಇದ್ದೀರಾ. ಸೊ ನಿಮ್ಮ ಡೈಲಿ ಶೆಡ್ಯೂಲ್ ಏನಿರುತ್ತೆ ಸರ್, ರೊಟೀನ್ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ? ನಮಗೆ ರಾಜಕೀಯದವರಿಗೆ ಸಾಧಾರಣವಾಗಿ ಎಲ್ಲರೂ ನಮ್ಗೆ ಗೊತ್ತಿಲ್ಲ, ರುಟೀನ್ ಅಂತ ಲೈಫ್ ಸ್ಟೈಲ್ ಇಲ್ಲ. ಒಂದೊಂದು ದಿವಸ ಒಂದೊಂದು ಟೈಮಲ್ಲಿ ಎದ್ದು ಹೋಗ್ತೇವೆ. ನಾವು ಎಲ್ಲ ಕಾರ್ಯಕ್ರಮ ಹೋಗಬೇಕು, ಜನ ಅದನ್ನು ಅಪೇಕ್ಷೆ ಪಡ್ತಾರೆ. ಶಾಸಕ ನಮ್ಮ ಊರಿಗೆ ಬರಬೇಕು, ನಮ್ಮ ಮದುವೆಗೆ ಬರಬೇಕು, ನಮ್ಮ ಟೂರ್ನಮೆಂಟ್ಗೆ ಬರಬೇಕು, ನಮ್ಮ ಧಾರ್ಮಿಕ ಸಭೆಗಳಿಗೆ ಬರಬೇಕು, ತೀರಿ ಹೋದ ಕಡೆ ಬರಬೇಕು, ಮದುವೆ ಕಡೆ ಬರಬೇಕು, ಇದು ಜನ ಅಪೇಕ್ಷೆ ಪಡ್ತಾರೆ. ಒಂದು ಬಂದೋದ ಖುಷಿ. ಆಗ ಒಂದೊಂದು ಕಾರ್ಯಕ್ರಮಗಳು ಒಂದೊಂದು ಹಳ್ಳಿಯಲ್ಲಿ ಇರ್ತದೆ. ಒಂದು ಹಳ್ಳಿಯಿಂದ ಹಿಡಿದು ಇನ್ನೊಂದು ಹಳ್ಳಿಗೆ ಹೋಗುವಾಗ ಅರ್ಧ ಒಂದು ಗಂಟೆ ಆಗ್ತದೆ. ಮತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಕೆಲವೊಮ್ಮೆ ಸಂಜೆ ಹೊತ್ತು ನಂತರ ಇರ್ತದೆ. ಇದೆಲ್ಲ ನಾವು ಮುಗಿಸಿ ಹೋಗುವಾಗ 2 ಗಂಟೆ 3 ಗಂಟೆ ಆಗುವಂಥ ವಿಚಾರ ಕೂಡ ಇವತ್ತು ಇರ್ತದೆ. ಇನ್ನು ಬೆಳಿಗ್ಗೆ ನಮ್ಮ ನಿಗದಿತ ಕಾರ್ಯ ಫಿಕ್ಸ್ ಆಗಿರ್ತದೆ. 5 ಗಂಟೆಗೆ ಎದ್ದೇಳಲೇಬೇಕು ನಮಾಜ್ ಮಾಡಲಿಕ್ಕೆ. ತದನಂತರ ಸ್ವಲ್ಪ ಎಕ್ಸಸೈಸ್ ವಾಕ್ ಅಂತ ಇರ್ತದೆ. ಎಷ್ಟು ಗಂಟೆ ವಾಕ್ ಎಕ್ಸಸೈಸ್ ಮಾಡ್ತೀರಿ ಸರ್ ನೀವು? ಡಿಪೆಂಡ್. ಇವತ್ತು ನಾನು ಬೆಳಿಗ್ಗೆ 1/4 ಗಂಟೆ ಇಲ್ಲಿ ನಮ್ಮ ರಕ್ಷಣಾ ಇಲಾಖೆ ಅವ್ರದ್ದು ಸೈನಿಕರ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗ್ತೇನೆ. ಇಲ್ಲಿ ಬಂದರೆ ಸೊ ಇಲ್ಲಿ 45 ಮಿನಿಟ್ಸ್. ಸೊ ಆದ ಕಾರಣ ಅದ ನಂತರ ಜನ ಬಂದರು. ಮತ್ತು ಭಾಳಷ್ಟು ನೋಡೋ ಮಿಸ್ ಕಾಲ್ ಇತ್ತು ನಮ್ಮ ಕ್ಷೇತ್ರದವ್ರದ್ದು, ಅದನ್ನೆಲ್ಲ ಅಟೆಂಡ್ ಮಾಡಿದೆ. ಕೆಲವು ಅರ್ಜೆಂಟ್ ಕೆಲಸಗಾರರಿತ್ತು, ಇನ್ನೀಗ ಹೋಗಬೇಕು 5ರಲ್ಲಿ. ಸೊ ಫಿಕ್ಸ್ಡ್ ಅಂತ ರೂಟೀನ್ ಕಷ್ಟ. ಮೀಟಿಂಗ್ಸ್ ಎಲ್ಲ ಫಿಕ್ಸ್ ಇರ್ತದೆ. ಅದು ನಾವು ಎಷ್ಟು ಗಂಟೆಗೆ ಎದ್ದೇಳ್ತೇವೆ, ಎಷ್ಟು ಗಂಟೆ ಮಲಗ್ತೇವೆ ಅಂತೇಳಿ ಸಾಧಾರಣ ನನ್ನ ಅನಿಸಿಕೆ ಪ್ರಕಾರ ನನಗೆ ಒಂದು ಟೈಮ್ ಲಿಮಿಟ್ ಅಂತ ಇಲ್ಲ. ನನಗೆ ಜನರ ಕೆಲಸ ಆಗಬೇಕು, ನಾನು ಎಷ್ಟು ಹೊತ್ತಾದರೂ ಕೂಡ ನಾನು ಕೆಲಸ ಮಾಡ್ತೇನೆ. ಬೆಳಿಗ್ಗೆ ಎಷ್ಟು ಗಂಟೆ ಎದ್ದು ಕೂಡ ನಾನು ರೆಡಿ ಆಗ್ತೇನೆ. ಕೆಲವೊಂದು ಫಿಕ್ಸ್ಡ್ ಇರ್ತದೆ, ಇಲ್ಲ ಅಂತ ನಾನು ಕೂಡ ಹೇಳೋದಿಲ್ಲ. ಬಹುತೇಕ ಯಾವುದೇ ರಾಜಕಾರಣಿಗಳಿಗೆ ಒಂದು ಫಿಕ್ಸ್ಡ್ ಲೈಫ್ ಸ್ಟೈಲ್ ಅಂತ ಹೇಳೋದು ಕಡಿಮೆ. ಬೆಳಿಗ್ಗೆ 5:30 ಗಂಟೆ ನಂದು ಫ್ಲೈಟ್ ಮಂಗಳೂರಿಗೆ. ನಾನು ರಾತ್ರಿ 1 ಗಂಟೆ ಮಲಗಿದ್ರು ಕೂಡ 5:30 ಫ್ಲೈಟಿಗೆ ಹೋಗ್ಬೇಕು. 5:30 ಗಂಟೆ ಹೋಗಬೇಕಾದ್ರೆ ಇಲ್ಲಿಂದ 3/4 ಗಂಟೆ ಹೋಗ್ಬೇಕು. ಇಲ್ಲಿ 3:15 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮುಟ್ಟಬೇಕು. ಇನ್ನು ರಾತ್ರಿ ಬೇಗ ನಿದ್ದೆ ಮಾಡೋದು ಬಂದರೆ ಇಲ್ಲಿ ಗುಲ್ಬರ್ಗದವರು, ಬೀದರ್ದವರು, ರಾಯಚೂರವರು, ದಾವಣಗೆರೆಯವರು, ಶಿವಮೊಗ್ಗದವರು, ಚಿಕ್ಕಮಗಳೂರಿನವರು ಎಲ್ಲ ಉಗ್ರಬಲ್ಲಿ ಕಾಯ್ತಿರ್ತಾರೆ ಅವ್ರ ಕೆಲಸಗಾರರಿಗೆ. ಅವ್ರು ನೆಟ್ಟ ನೀವು ಹೋಗಿ ಅಂತ ಹೇಳಿಕ್ಕೆ ನಮ್ಮ ಮನಸ್ಸು ಬರೋದಿಲ್ಲ. ಯಾಕೆ ಇವರು ಎಷ್ಟೋ ದೂರದಿಂದ ಬಂದಿದ್ದಾರೆ. 1 ಗಂಟೆ ಆದ ನಾನು ಬರೋ ತನಕ ಅದು ಕೂತ್ಕೊಂಡಿದ್ದಾರೆ. ನೀವು ಹೋಗಿ ಅಂತ ಹೇಳಲಿಕ್ಕೆ ಕೂಡ ಮನಸ್ಸು ಬರೋದಿಲ್ಲ. ಅವ್ರದ್ದು ಸಮಸ್ಯೆ ಕೇಳಿ ಅವ್ರದ್ದು ಮಾತಾಡಿ ಹೋಗುವಾಗ ನಾವು ಮಾಡೋ 1 ಗಂಟೆ. ಇದೆಲ್ಲ ಕೂಡ ಆ ರಾಜಕಾರಣಿಗಳಿಗೆ, ಪ್ರತಿನಿಧಿಗಳಿಗೆ ಸಮಸ್ಯೆ ಗೊತ್ತಿರುವಂಥದ್ದು. ಜನಸಾಮಾನ್ಯರಿಗೆ ಅದು ಗೊತ್ತಿರ್ತದೆ, ಇಲ್ಲ ಅಂತಲ್ಲ. ಬಹುತೇಕ ಜನರಿಗೆ ಅದು ಏನೋ ಎನಿಸೋದಿಲ್ಲ, ಭಾಳ ಸುಲಭ ಅಂತ ಎಲ್ಲರ ಭಾವನೆಗಳಿದೆ. ರಾಜ MLAಗಳೇ ಭಾಳ ಆರಾಮದಲ್ಲಿದ್ದಾರಂತೇಳಿ ಅವ್ರದ್ದು ಭಾವನೆ ಇದೆ. ಊಟ ತಿಂಡಿ ವಿಚಾರದಲ್ಲಿ ಹೇಗೆ ಸರ್? ನಿಮ್ಮ ಫೇವ್ರೇಟ್ ಏನು? ಮೀನು ನಮ್ಮ ಫೇವ್ರೇಟ್ ಇದೆ ಇದರಲ್ಲಿ. ಮತ್ತು ವೆಜ್ಜು ಕೂಡ ನನಗೆ ಇಷ್ಟ. ಡಿಪೆಂಡ್ಸ್ ಆನ್ ದ ಟೇಸ್ಟ್. ಈಗ ಒಂದು ಊಟಕ್ಕೆ ಹೋದ್ರೆ ಅಲ್ಲಿ ವೆಜ್, ಫಿಶ್ ಮತ್ತು ಬೇರೆ ಮಟನ್, ಚಿಕನ್ ಇದ್ದರೆ ಅದರ ಟೇಸ್ಟ್ ಯಾವುದು ನೋಡಿಕೊಂಡು ಅಷ್ಟು. ಈ ಬ್ಯುಸಿ ಶೆಡ್ಯೂಲಲ್ಲಿ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗುತ್ತಾ ಸರ್? ಏನು ಹೇಳ್ತಾರೆ ಮೇಡಮ್? ಮನೆಯಲ್ಲಿ ಈ ವಿಷಯಕ್ಕೆ ಏನಾದ್ರೂ ಗಲಾಟೆಗಳಾಗುತ್ತಾ? ನೀವು ನಂಗೆ ಟೈಮ್ ಕೊಡಲ್ಲ, ಆಚೆ ಕರ್ಕೊಂಡು ಹೋಗಲ್ಲ ಅಂತ? ಗಲಾಟೆ ಅಂತಲ್ಲ, ಬೇಸರ ವ್ಯಕ್ತಪಡಿಸ್ತಾರೆ. ಎಲ್ಲಿ ಕೂಡ ಕರ್ಕೊಂಡು ಹೋಗುವಂಥ ಒಂದು ಅವಕಾಶಗಳು ಕಡಿಮೆ ಸಿಗ್ತದೆ. ಒಂದು ಎಲ್ಲ ಒಬ್ಳಿಗೆ ಪ್ಲಾನ್ ಮಾಡಿ ರೆಡಿಯಾಗಿ ಹೋಗುವಾಗ ಏನಾದರೂ ಒಂದು ಬರ್ತದೆ, ಅದು ನಾವು ಕ್ಯಾನ್ಸಲ್ ಮಾಡ್ತೇವೆ. 3ನೇದು ಎಲ್ಲದು ಕರ್ಕೊಂಡೋದು ಕೂಡ ನಾವು ನಮ್ಮ ಫೋನಲ್ಲಿ ಬ್ಯುಸಿ ಇರ್ತೇವೆ. ಆ ಕೆಲಸ ಈ ಕೆಲಸ ಅಂತ ಹೇಳಿಕೊಂಡು ಇಂಥ ಕೆಲವೊಮ್ಮೆ ಚರ್ಚೆ ಇಲ್ಲ ಅಂತಲ್ಲ, ಇದು ಇರ್ತದೆ. ಇದು ಎಲ್ಲರ ಕಾಮನ್ ಪ್ರಾಬ್ಲಮ್. ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದೇ ನಮ್ಮ ಮೊದಲ ಕರ್ತವ್ಯ. ನಮ್ಗೆ ಹೇಳ್ತಾರೆ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದ್ರೂ ಇಲ್ಲಿ 1 ದಿವಸಗಾದರೂ ಆಚೆ ಕರ್ಕೊಂಡು ಹೋಗಿ ಬರಿ ಅಂತೇಳಿ. ಅದು ಕೂಡ ಕೆಲವೊಮ್ಮೆ ಕಷ್ಟ ಆಗ್ತದೆ. ಮತ್ತೆ ಬೇರೆಯವನಿಗೆ ಯಾವುದೇ ವಿಚಾರಗಳು ಕೂಡ ಇಲ್ಲ. ಅದು ಶಾಪಿಂಗ್ ಬೇಕು, ಅದು ಬೇಕು, ಅದು ಯಾವ ಸಬ್ಜೆಕ್ಟೇ ಎಲ್ಲಿಯೂ ಕೂಡ ಎಲ್ಲಿಯೂ ಇಲ್ಲ. ಓಕೆ ಮೇಡಮ್ ಏನೋ ಬಿಸ್ನೆಸ್ ಮಾಡ್ತಾರಾ? ಹೌಸ್ ವೈಫ್? ಇಲ್ಲ, ಹೌಸ್ ವೈಫ್ ಆಗಿಲ್ಲ. ಓಕೆ. ನಿಮ್ದು ಅರೇಂಜ್ಡ್ ಮ್ಯಾರೇಜ್, ಲವ್ ಮ್ಯಾರೇಜ್? ಮ್ಯಾರೇಜ್ ಮ್ಯಾರೇಜ್. ಓಕೆ. ಬೆಂಗಳೂರಿಗೂ ಮಂಗಳೂರಿಗೂ ನೀವು ತಿಂಗಳಲ್ಲಿ ಎಷ್ಟು ಸಲ ಓಡಾಡ್ತೀರಾ ಸರ್? ನಾನು ಕನಿಷ್ಠ ಒಂದು 2 ದಿವಸ ಬೆಂಗಳೂರಲ್ಲಿ ಇರ್ತೇನೆ. ವಾರಕ್ಕೆ 2-3 ಸಲ ಬಂದದ್ದು ಇದೆ ಬೆಂಗಳೂರಲ್ಲಿ. ದಿವಸಕ್ಕೆ 2 ಸಲ ಬಂದದ್ದು ಕೂಡ ಇದೆ. ಬೆಳಿಗ್ಗೆ ಅಲ್ಲಿ ಫ್ಲೈಟ್ ಹತ್ತೋದು, ಇಲ್ಲಿ ಬರೋದು, ಕಾರ್ಯಕ್ರಮ ಅಟೆಂಡ್ ಆಗೋದು, ಮತ್ತೆ ಮಧ್ಯಾಹ್ನದ ಫ್ಲೈಟಲ್ಲಿ ಹೋಗೋದು, ಅಲ್ಲಿ ಮತ್ತೆ ಕಾರ್ಯಕ್ರಮ ಅಟೆಂಡ್ ಆಗೋದು, ಅಲ್ಲಿಂದ ಮತ್ತೆ ಇಲ್ಲಿ ನನಗೆ ನಾಳೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಮತ್ತೆ ಸಂಜೆ ಫ್ಲೈಟ್ ಹತ್ತೋದು, ಮತ್ತೆ ಇಲ್ಲಿ ಬರೋದು, ಮತ್ತೆ ನಾಳೆ ಬೆಳಿಗ್ಗೆ ಎದ್ದುಕೊಂಡು ಬೇರೆ ಊರಿಗೆ ಹೋಗೋದು.
ಅದು ಡಿಪೆಂಡ್ಸ್ ಅಕಾರ್ಡಿಂಗ್ ಟು ದ ಪ್ರೋಗ್ರಾಮ್. ಓಕೆ, ನಿಮ್ ಶೆಡ್ಯೂಲ್ ನ ಹೀಗೆ ಅಂತ ಯಾರು ಹೇಳಕ್ಕಾಗಲ್ಲ. ಫಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್ ಸರ್. ಮಗಳು ಏನ್ ಮಾಡ್ತಾರೆ ಸರ್? ಅವರ ಡಿಗ್ರಿ ಮುಗಿದಿದೆ. ಓಕೆ, ರಾಜಕೀಯಕ್ಕೆ ಏನಾದ್ರು ತರೋ ಪ್ಲಾನ್ ಇದೆಯಾ? ನನಗೆ ಆಸಕ್ತಿ ಇತ್ತು, ಅವರಿಗೆ ಆಸಕ್ತಿ ಇಲ್ಲ. ಏನ್ ಹೇಳ್ತಾರೆ ಅವರು? ಏನಾಗ್ಬೇಕು ನಾನು ಅಂತ ಏನಾದ್ರು ಹೇಳ್ತಾರ? ನಿಮ್ ಬಗ್ಗೆ ಏನಾದ್ರು ಮಾತಾಡ್ತಾರ? ಅಂದ್ರೆ ರಾಜಕೀಯದ ಬಗ್ಗೆ, ಪಾಪ ನೀನ್ ಮಾತಾಡಿದ್ ಹಿಂಗಿತ್ತು ಹೇಳ್ತಾರೆ. ಕೆಲವೊಮ್ಮೆ ಮಾತಾಡಿದಾಗ ಆ ರೀತಿ ಯಾಕೆ ಮಾತಾಡ್ಬೇಕು, ಹೀಗಿದ್ವಿ ಯಾಕೆ ನೋವು ಮಾಡೋ ಮಾತಾಡ್ಬೇಕು, ಅದನ್ನ ಸ್ವಲ್ಪ ಜೋರ್ ವಾಯ್ಸ್ ಅಲ್ಲಿ ಮಾತಾಡಿದ್ರೆ, ಪಕ್ಕದ ಮನೇಲಿ ಪಕ್ಕ ಕೂತ್ಕೊಂಡಿರ್ತಿದ್ರೆ ಊಟ ಮಾಡುವಾಗ ಏನೋ ಫೋನ್ ಬಂತು, ಸ್ವಲ್ಪ ಜೋರಲ್ಲಿ ಮಾತಾಡಿದ್ರೆ ಯಾಕೆ ಜೋರಲ್ಲಿ ಮಾತಾಡಬೇಕು, ಮೆಲ್ಲ ಮಾತಾಡಲಿಕ್ಕೆ ಅವ್ರು ಸಮಾಧಾನ ಮಾಡಬಾರ್ದು. ಈ ರೀತಿ ಒಳ್ಳೆ ವಿಚಾರಗಳೇ. ಮತ್ತೆ ನಾನು ಹೋಗುವಾಗ ಎಲ್ಲರ ಹತ್ರ ಮಾತಾಡಬೇಕು, ವಾಚ್ಮನ್ ಹತ್ರ, ಪೊಲೀಸ್ ಹತ್ರ, ಕೆಲಸದವ್ರ ಹತ್ರ. ಸೀದೋದು ಹೇಳ್ತಾರೆ, ಅವ್ರು 24 ನಿಮ್ಮ ಸುತ್ತ ಕೆಲಸ ಮಾಡೋದು, ಫಸ್ಟ್ ಅವ್ರ ಹತ್ರ ಮಾತಾಡಿ ಮತ್ತೆ ಬೇರೆಯವ್ರ ಹತ್ರ ಹೋಗಿ ಮಗಳು ಹೇಳ್ತಾರೆ ಇದನ್ನೆಲ್ಲ ಮಾತಾಡಿ ಅಂತ ಹೇಳ್ತಾರೆ. ಮನೆಯವ್ರು ಹೇಳ್ತಾರೆ. ನಮ್ಮ ಅದು ನನಗೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಈಗ. ನೀವೇನ್ ಕೋಪ ಮಾಡ್ಕೊಳ್ಳಲ್ವಾ ಸರ್? ಕೋಪ ಬರುತ್ತಾ ನಿಮ್ಗೆ? ಇಲ್ಲ, ಏನ್ ಕೋಪ ಬರುತ್ತಾ ನಿಮ್ಗೆ? ಫೋನಲ್ಲಿ ಯಾರು ಏನೊಂದು ವಿಷಯ ಬಂದು ಕೆಲಸ ಆಗಬೇಕು, ಆಗ್ಲಿಲ್ಲ, ಅದು ಅಧಿಕಾರಿಗೆ ಕಾಲ್ ಮಾಡಿದಾಗ ಸ್ವಲ್ಪ ಜೋರಲ್ಲಿ ಮಾತಾಡ್ತೇನೆ. ಅಥವಾ ನಮ್ಮ ಯಾರದೊಬ್ಬ ಕಾರ್ಯಕರ್ತ, ಗ್ರಾಮ ಪಂಚಾಯತ್ ಸದಸ್ಯರು ಏನೋ ತಪ್ಪು ಮಾಡಿರ್ತಾರೆ ತಳಮಟ್ಟದಲ್ಲಿ, ನಾನು ಕಂಪ್ಲೇಂಟ್ ಬಂದಿರ್ತದೆ ಅವರಿಗೆ, ಅಥವಾ ನಮ್ಮ ಅಣ್ಣ ತಮ್ಮ ಏನಾದ್ರು ವಿಚಾರ ಅವ್ರಿಗೆ ಯಾರಿಗಾದ್ರೂ ಕೂಡ ನಮ್ಮ ಮನೆಯಲ್ಲಿರುವಂಥ ನಾನು ಕೆಲವೊಮ್ಮೆ ಅರ್ಜೆಂಟ್ ಬಸ್ಸಿಂದ ಬರ್ತೇನೆ, ಹೋಗ್ತೇನೆ. ಆಗ ನಮ್ಮ ಕೆಲಸದವ್ರು ಇರ್ತಾರೆ ಅಥವಾ ವಾಚ್ಮನ್ ಇರ್ತಾರೆ, ಅದು ಕಾರಲ್ಲಿ ಹೋಗುವಾಗ ನಮ್ಗೆ ಅವ್ರು ಸೆಲ್ಯೂಟ್ ಮಾಡುವಾಗ ನಾನು ಬೇರೆ ಬಿಸಿ ಇದ್ರೆ ಹಾಗೆ ಹೇಳ್ತಾರೆ, ಫಸ್ಟ್ ಇವ್ರ ಹತ್ರ ಎಲ್ಲ ಮಾತಾಡಿ, ನಿಮ್ಮ ಸುತ್ತ ಇರೋರ ಜೊತೆಯಲ್ಲಿ. ನಿಮ್ಮ ಸುತ್ತ ಕೆಲಸ ಯಾರು ಮಾಡ್ತಾರೆ, ಮನೆ ಕೆಲಸದವರು, ಪೊಲೀಸ್ ವಾಚ್ಮ್ಯಾನ್ಗಳು, ಡ್ರೈವರ್ಗಳು, ಅವ್ರ ಹತ್ರ ಫಸ್ಟ್ ಮಾತಾಡಬೇಕು, ಮತ್ತೆ ಬೇರೆಯವ್ರ ಹತ್ರ ಮಾತಾಡುವ ಅಂತ ಹೇಳ್ತಾರೆ. ಈ ರೀತಿ ಅದೀಗ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸರ್, ಎಲ್ಲರ ಲೈಫಲ್ಲೂ ಕೂಡ ಒಂದು ಬೆಸ್ಟ್ ಮೂಮೆಂಟ್ ಅಂತ ಒಂದಿರುತ್ತೆ. ನಿಮ್ಮ ಲೈಫಲ್ಲಿ ಮರಿಲಾಗದಂತಹ ಒಂದು ಬೆಸ್ಟ್ ಮೂಮೆಂಟ್ ಅಂದ್ರೆ ಏನ್ ನೆನ್ಪು ಮಾಡ್ಕೋಬೇಕು? ಸದ್ಯಕ್ಕೆ ಅದು ಬರಲಿಲ್ಲ, ಇನ್ನು ನೋಡ್ಬೇಕಷ್ಟೇ ಈಗ. ಅಲ್ಲ ಸರ್, ಇಲ್ಲಿ ತನಕ ಕೂಡ ಇಷ್ಟು ವರ್ಷದಲ್ಲಿ ಅದು ಖುಷಿಯ ಘಟನೆ ಕೂಡ ಇರ್ತದೆ, ಬೇಸರದ ಘಟನೆ ಕೂಡ ಇರ್ತದೆ. ಬೇಜಾರು ಅನ್ಸಿದ್ ಯಾವ್ದು? ಖುಷಿ ಅಂತ ಬೇಜಾರು ಅನ್ಸಿದೆ ಅಂತ ಹೇಳಿದ್ರೆ, ನಾನು ನನ್ನ ಕ್ಲಾಸ್ಮೇಟ್ ಇದ್ದ SP ಮಧುಕರ್ ಶೆಟ್ಟಿ, ಆತನ ಎಲ್ಲ ಆಟದಲ್ಲಿ ಗ್ರೌಂಡ್ ಅಲ್ಲಿ ನಾವು ಆತನಿಂದ ಇದ್ವಿ. ಮತ್ತೆ ಇದಕ್ಕೆ IPS ಆಫೀಸರ್. ಹೌದು, ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅವರು ತಿರುಗಿ ಹೋದ್ರು. ಸೊ ಅವತ್ತು ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸ್ಟೇಟ್ ಹಾನರ್ ಮಾಡುವಾಗ ಐ ವಾಸ್ ಟು ಕೀಪ್ ದಿ ಫ್ಲವರ್ ಅವನ ಇದಕ್ಕೆ. ಆವಾಗ ಅದು ನಮಗೆ ನೆನಪು ಬರ್ತದೆ. ನನ್ನ ಕ್ಲಾಸ್ಮೇಟ್, ಅವನ ಅಷ್ಟು ಆಫೀಸರ್, ಜೊತೆಲಿ ವರ್ಕ್ ಮಾಡುವವರು. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸರ್? ಹೌದು, ನಮ್ಮ ಜೊತೆಲಿದ್ದ ಹೈಸ್ಕೂಲ್ ಇದರಲ್ಲಿ ಸ್ಕೂಲಲ್ಲಿ. ಸೊ ಮತ್ತೆ ಅದ ನಂತರ ನಮ್ಗೆ ಗ್ಯಾಪ್ ಇದ್ರು ಕೂಡ ಎಲ್ಲಾದ್ರೂ ಸಿಗ್ತಾ ಇದ್ರು, ಲಿಮಿಟೆಡ್ ಮಾತಿತ್ತು. ನನ್ ಕೂಡ ಗೊತ್ತಿರಲಿಲ್ಲ ಅವರು ನಾನು ಅವರು ಫಾರಿನ್ ಹೋಗಿದ್ದಂತ ಸುದ್ದಿ ಆಯಿತು. ಮತ್ತೆ ಅವರು ಬಂದು ಇಲ್ಲಿ ಹೈದರಾಬಾದ್ ಅಕಾಡೆಮಿ ಅಂತ ನನ್ಗೆ ಕೂಡ ತಲೆಯಲ್ಲಿಲ್ಲ. ಇದನ್ನು ನಾನು ಅವ್ರು ಮಂಗಳೂರಿಗೆ ಅವರನ್ನು ತರ್ತಿದ್ದೆ, ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ. ಈ ರೀತಿ ಒಂದು ಕೆಲವು ಅದಕ್ಕೆ ಯಾವ ನಮ್ಗೆ ನೆನಪು ಬರ್ತದೆ. ಒಂದದ್ದು ನನ್ನ ಕ್ಲಾಸ್ಮೇಟಿಗೆ ನಾನೇ ಉಸ್ತುವಾರಿ ಮಂತ್ರಿಯಾಗಿ ಅವನ ಶವಕ್ಕೆ ಇದಿರುವಂಥದ್ದು. ಮತ್ತು ಕೆಲವೊಮ್ಮೆ ನಾನು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ಆಕ್ಸಿಡೆಂಟ್ ಆಯಿತು. ಆಗ ನನ್ನ ಒಂದು ತಂದೆ ತಾಯಿ ಕೆಳಗೆ ಬಿದ್ದಿದ್ರು. ಅದು ನನ್ನ ಕಾರ್ ಅವ್ರಿಗೆ ಕೊಟ್ಟು, ಮಿನಿಸ್ಟರ್ ಕಾರ್ ಕೊಟ್ಟು ನಾನು ರಿಕ್ಷಾದಲ್ಲಿ ಹೋದೆ. ಅವ್ರು ಅಡ್ಮಿಟ್ ಮಾಡಿದ್ರು. ಆಫ್ಟರ್ 2 days ಅವ್ರ ಮಗ ಬಂದ. ಮತ್ತು ಅವತ್ತು ನೀವು ಬಚ್ಚ ಮಾಡಿದ ನನ್ನ ತಂದೆಯನ್ನು, ನನ್ನ ತಂದೆ ತಾಯಂದಿರನ್ನು, ಮತ್ತು ತಂದೆ ತೀರಿ ಹೋದರು. ಆದರೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದಿನ ಯಾಕಂತ ಹೇಳಿದರೆ, ಅಟ್ಲೀಸ್ಟ್ ನೀವು ಬಚ್ಚ ಮಾಡಿದ ಕಾರನ್ನ ಅವ್ರು 1 ವಾರ ಬದುಕಿದ್ರು. ನನಗೆ ಪಬ್ಲಿಕ್ ಆಕ್ಸಿಡೆಂಟ್ ಅವ್ರು ಬದುಕಿದ್ರು. ಅಟ್ಲೀಸ್ಟ್ ನನಗೆ ನಾನು ಫಾರಿನ್ ಬಂದು 1-2 ಕಡೆಗಳಿಗೆ ತಂದಿರ್ಲಿಕ್ಕೆ ಅಂತ ಅವಕಾಶ ಸಿಕ್ಕಿದ್ದಂತೇಳಿ ಅದು ಈಗಲೂ ನೆನಬರ್ತದೆ. ಯಾಕಂತ ಹೇಳಿದರೆ, ಸಣ್ಣ ಸಣ್ಣ ಪುಟ್ಟ ವಿಚಾರಗಳು ಅದು ನಮ್ಗೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಒಂದು ಇಫೆಕ್ಟ್ ಕೊಡ್ತದೆ ಅಂತೇಳಿ. ಅದು ಅವ್ರಿಗೆ ಎಷ್ಟೊಂದು ಉಪಕಾರ ಆಗ್ತದೆ. ಒಂದು ಸೆಕೆಂಡ್, ಇವತ್ತಿಗೂ ಕೂಡ ನೀವು ಜನರ ಒಂದು ಅಭಿಪ್ರಾಯ ಮತ್ತು ಒಪಿನಿಯನ್, ಅದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಇರಲಿ, ಬೆಸ್ಟ್ ನನ್ನ ಒಪಿನಿಯನ್ಗೆ ಬಂದಂತ ಹೇಳಿದರೆ, ನಾನು ಎಷ್ಟು ಹೆಲ್ತ್ ಮಿನಿಸ್ಟರ್ ಆಗಿ ಫುಡ್ ಮಿನಿಸ್ಟರ್ ಕೆಲಸ ಮಾಡಿದ್ದೇನೆ, ಇದಕ್ಕೆ ಬರಲಿಲ್ಲ, ಈ ಮಾನವೀಯತೆ ಕೆಲಸಕ್ಕೆ ಇವತ್ತು ಬಂದದ್ದು. ಅದರ ಅರ್ಥ ಅಂತ ಹೇಳಿದರೆ, ಜನ ಮಾನವೀಯತೆ ಕೆಲಸವನ್ನು ಹೆಚ್ಚು ಇಷ್ಟಪಡ್ತಾರೆ. ದೊಡ್ಡ ದೊಡ್ಡ ಕೆಲಸಕ್ಕಿಂತಲೂ ಕೂಡ ಮಾನವೀಯತೆ ಕೆಲಸ ಏನಿದೆ ಅದು ಜನರಿಗೆ ಹೆಚ್ಚು ಹತ್ತಿರವಾಗುತ್ತೆ. ಅತ್ಯಂತ ಕಡು ಬಡವರು ಬಂದು ಒಂದು ಕೈ ಇಟ್ಕೊಂಡು ಮಾತಾಡ್ತಾರೆ, ಕೆಲವು ಖುಷಿಯಿಂದ ಮಾತಾಡ್ತಾರೆ, ಕೆಲವು ಜೋರಲ್ಲಿ ಮಾತಾಡ್ತಾರೆ. ಒಬ್ಬ ನಿರ್ಗತಿಕ, ರೋಡ್ ಸೈಡ್ ನಿರ್ಗತಿಕನು ಕೂಡ ಅವನು ಏನೇ ಮಾತಾಡೋ ಕೂಡ ನಮಗೆ ಸಮಾಧಾನ ಏನಂತೇಳಿ, ಅಟ್ಲೀಸ್ಟ್ ಅಷ್ಟು ವಿಶ್ವಾಸ, ಒಂದು ಧೈರ್ಯ ನಮ್ಮ ಜೊತೆ ಮಾತಾಡೋದಿದೆಯಲ್ಲ. ಸೊ ಇದು ಆಲ್ ದಿಸ್ ರಾಜ್ಯಕ್ಕೆ ನಮ್ಗೆ ಸಣ್ಣ ಸಣ್ಣ ವಿಚಾರ ಆದರೂ ಕೂಡ ಅದು ನಮಗೆ ದೊಡ್ಡ ಮಟ್ಟದ ಒಂದು ಸಮಾಧಾನವನ್ನು ನಮ್ಮಲ್ಲಿ ಕೊಡ್ತದೆ. ಇದು ನಾನು ದೊಡ್ಡ ದೊಡ್ಡ ವಿಚಾರಗಳನ್ನು ಮತ್ತು ಇದನ್ನು ನೆನಪಿಡಿದುಕೊಳ್ಳೋದಿಲ್ಲ.
ಈ ಸಣ್ಣ ಸಣ್ಣ ವಿಚಾರಗಳೇ ನಾನು ಜಾಸ್ತಿ ಅನ್ಸುತ್ತಿಲ್ಲ. ಓಕೆ ಸರ್, ನಂದು ಕೊನೆಯ ಪ್ರಶ್ನೆ ಸರ್. ಸಚಿವರಾಗಿದ್ದೀರಿ, ನೀವು ಶಾಸಕರಾಗಿಯೂ ಕೂಡ ಇವಾಗ ಇದ್ದೀರಾ, ಸ್ಪೀಕರ್ ಆಗಿದ್ದೀರಿ. ನಿಮ್ಮ ರಾಜಕೀಯದ ಮುಂದಿನ ಗುರಿ ಏನು ಸರ್? ಈಗ ಶಾಸಕರಾಗಿದ್ದೇನೆ 5 ವರ್ಷ ತನಕ, ಹೌದು, ಅದಕ್ಕೇನು ತೊಂದರೆ ಇಲ್ಲ. ಇನ್ನು ಬೇರೆ ವಿಷಯ ಅಂತ ಗೊತ್ತಿಲ್ಲ. ಇದರಲ್ಲಿ ಏನಿಲ್ಲದಿದ್ರು ಕೂಡ ನಾನು ಜನ ಕೆಲಸ ಮಾಡಿದ್ದು ನಾನು ಇರ್ತೇನೆ, ನಾನು ಸಂತುಷ್ಟನಾಗಿದ್ದೇನೆ. ಮತ್ತೆ ಪಕ್ಷ ಟಿಕೆಟ್ ಕೊಟ್ಟರೆ ಮತ್ತೆ ನಿಲ್ಲುವುದು, ನಿಂತಾಗ ಜನ ಗೆದ್ರೆ ಮತ್ತೆ ಅಂತ ಕೆಲಸ ಮಾಡುದು, ಗೆಲ್ಲಿಸದಿದ್ರೆ ಸಂತೋಷ. ಯಾರು ಗೆಲ್ತಾನೆ ಅವನಿಗೆ ಸಹಕಾರ ಕೊಟ್ಟು ನಾನು ನನ್ನ ಕೆಲಸ ಮಾಡಿಕೊಂಡು ಆರಾಮದಲ್ಲಿ ದೇಶ ಮತ್ತು ವಿದೇಶ ಸುತ್ತಿಕೊಂಡು ಬರುವುದು. ಗೋ ವಿತ್ ಫ್ಲೋ, ಬೇರೆ ಸಬ್ಜೆಕ್ಟ್ ಇಲ್ಲ ನಮ್ದು. ಹೀಗೆ ಆಗ್ಬೇಕು, ಅದಕ್ಕೆ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಇಡೀ ಇಲ್ಲಿ ಟೆನ್ಷನ್ ಮಾಡಿಕೊಂಡು. ನಾನು ಯಾವಾಗಲೂ ಹಜ್ಜಿಗೆ ಹೋದೆ ನಾನು, ಮತ್ತೆ ಇನ್ನು ಪ್ರಾರ್ಥನೆ ಮಾಡುವಾಗ ಹಜ್ಜಿಗೆ ಹೋದಾಗ ನೀವು ರೋಡಲ್ಲೇ ಮಲ್ಕೊಂಡಿದ್ದೀರಾ ಜನಸಾಮಾನ್ಯರಂತೆ, ಅದೆಲ್ಲ ಹೆಂಗೆ ಸರ್? ಅಂದ್ರೆ ಅಲ್ಲ, ಅದು ಯಾಕೆಂತ ಹೇಳಿದ್ರೆ ಅದು ನಮ್ಮ ಪ್ರಭಾದಿಯವರು ಅವತ್ತಿನ ಕಾಲದಲ್ಲಿ ಹಜ್ಜ ನಿರ್ವಹಿಸುವಾಗ ಮಾಡಿದಂಥ ಕೆಲವು ಕರ್ಮ, ಒಂದು ಏನು ಸಿಸ್ಟಮನ್ನು ಎಲ್ಲರೂ ಕೂಡ ಮಾಡಬೇಕು. ಯಾಕಂತ ಹೇಳಿದರೆ ಈಗ ನನಗೆತ್ತು ನಾನು ಹೋಗುವಾಗ ಅದು ಇದಿರ್ತದೆ, ಏನು ಮಲಗುದು ಅಂತೇಳಿ ಪದ್ಧತಿ ಅಂತೇಳಿ. ಮತ್ತು ಅಲ್ಲಿ ಮಲಗಿದಾಗ ಒಂದು ನಮ್ಮ ತಲೆಗೆ ಬರ್ತದೆ ಏನಂತ ಹೇಳಿದರೆ, ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ, ನಾನು ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಕೂಡ, ನಾನು ಎಷ್ಟೇ ದೊಡ್ಡ ಕೋಟಿಗಟ್ಟಲೆ ಬಂಗಾರ ಆಸ್ತಿ ಕಾರ್, ಎಷ್ಟೇ ದೊಡ್ಡ ಕಾರ್ ಇದ್ದರೂ ಕೂಡ ಅಂತಿಮವಾಗಿ ನನ್ನ ಗತಿ ಇಷ್ಟೇ, ನೀನು ಇದರಲ್ಲಿ ಮಣ್ಣಿನಲ್ಲಿ ಮಲಗುವುದು ಮಾತ್ರ. ಸೊ ಇಡೀ ನಮ್ಮ ತಲೆಯಲ್ಲಿರುವ ಅಹಂಕಾರ ಅದು ಇದನ್ನೆಲ್ಲ ಕೂಡ ಬಂದು ಆ ಒಂದು ಸಂದರ್ಭ ಜೀರೋಗೆ ನಿಲ್ಲಿಸ್ತದೆ. ಹಜ್ ಇಸ್ ನಥಿಂಗ್ ಬಟ್ ಹ್ಯುಮ್ಯಾನಿಟಿ ಮೆಸೇಜ್. ಅದು ಮಾನವೀಯತೆ ಒಂದು ಎಲ್ಲ ಹಂತದಲ್ಲಿ ಕೂಡ ಸ್ಪಿರಿಚುವಲ್ ಮಾನವೀಯತೆ ಒಂದು ಸಂದೇಶ. ಅವತ್ತಿನ ಸಾವಿರಾರು ವರ್ಷಗಳ ಹಿಂದೆ ಕಾಲದಲ್ಲಿ ಇವತ್ತು ಪ್ರಾರಂಭ ಆಗೋದು. ಅದಕ್ಕಾಗಿ ನಾವು ಪಾವಿತ್ರತೆ ಕಾರ್ಯಕ್ರಮ ಅಂತದನ್ನು ಹೇಳ್ತೇವೆ. ಏನೇ ಪ್ರಾಣ ಬರಲಿ ಅದೊಂದು ಖುಷಿ ಮತ್ತು ನೆಮ್ಮದಿ ಬೇಕು. ನಮ್ಗೆ ದೊಡ್ಡ ಸ್ಥಾನ ಸಿಕ್ಕಿ ನಾನು ಖುಷಿ ಮತ್ತು ನೆಮ್ಮದಿ ಇಲ್ಲದಿದ್ರೆ ಇದನ್ನ ಇಟ್ಕೊಂಡು ನಾನೆಂತ ಮಾಡುದು? ಖುಷಿ ಮತ್ತು ನೆಮ್ಮದಿ ಬೇಕು, ಅಷ್ಟೇ ಬೇಡಿಕೆ. ಅದೇನು ಏನ್ ಬೇಕಾದ್ರೆ ಆಗಲಿ, ಪೋಸ್ಟ್ ಇರಲಿ ಪೋಸ್ಟ್ ಇಲ್ಲದೆ ಇರಲಿ, ಪೀಸ್ಫುಲ್ ಲೈಫ್ ಇಸ್ ಇಂಪಾರ್ಟೆಂಟ್. ಸೂಪರ್ ಸರ್, ನಿಮ್ ತರನೇ ಎಲ್ಲರೂ ಸಿಂಪಲ್ ಆಗಿದ್ರೆ ಲೈಫ್ ಕಾಂಪ್ಲಿಕೇಟೆಡ್ ಆಗಿರಲ್ಲ ಅಲ್ವಾ? ಆರಾಮಾಗಿ ಖುಷಿಯಾಗಿ ಅಪ್ಪ ಇರೋದೊಂದು ಜೀವನ ನೆಮ್ಮದಿಯಾಗಿ ಸಾಕ್ತಾ ಇದೆ ಅಂತ ಅಂತಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ದೇವರು ಇಷ್ಟು ಕೊಟ್ಟಿದ್ದಾರೆ. ಮತ್ತೆ ಬೇಕಂದ್ರೆ ನಾನು ಹೋರಾಟ ಮಾಡಿಕೊಂಡು ಗಲಾಟ ಮಾಡಿಕೊಂಡು ಅವನನ್ನು ಕೆಳಗೆ ಹಾಕಿಕೊಂಡು ಇವನನ್ನು ಕಾಲಲ್ಲಿ ಇಟ್ಕೊಂಡು ಇವನು ಇಲಯ್ಯ ಇರಿಸಿಕೊಂಡು ನಾನು ಯಾಕೆ ಹೋಗ್ಬೇಕು? ಅದಕ್ಕೆ ನಾನೆಲ್ಲ ಮಿತ್ರರಿಗೆ ಹೇಳ್ತೇನೆ, ರಾಜ್ಯಕ್ಕೆ ನೀವು ಚಾಲಕನಾಗಬೇಕು. ನೀವು ರಾಜ್ಯಕ್ಕೆ ಅದು ಶಕುನಿ ಆಗಬಾರ್ದು.